ಶಿವಣ್ಣದು 11 ಅವತಾರಸ್ ಬರುತ್ತಲ್ವಾ? ಅರ್ಜುನ್ ಸರ್ಗೆ ಇದು ಆಲ್ರೆಡಿ ಎಕ್ಸಾಕ್ಟ್ ಆಗಿ ಹಿಂಗೆ ಬೇಕು ಅಂತ ಪ್ಲಾನ್ ಇತ್ತು. ಈ ಅವತಾರದಲ್ಲಿ ಇದೇ ರೀತಿ ಇರಬೇಕು. ಅದು ವೆರಿ ಆಂಬಿಷಿಯಸ್ ಎಕ್ಸ್ಪೆಕ್ಟೇಷನ್. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಾಂತ. ಈ ಹೊತ್ತು ನನ್ನ ಜೊತೆಗೆ 45 ಸಿನಿಮಾದ ಹಿಂದಿನ ದೊಡ್ಡ ಶಕ್ತಿಗಳು, ತ್ರಿಮೂರ್ತಿಗಳು ನನ್ನ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಶೇಷ ವಿಷಯನ ಅಂದರೆ ನನಗಿಂತ ಚೆನ್ನಾಗಿ ಇದನ್ನು ಮಾಡಿರೋರೇ ಹೇಳ್ತಾರೆ. ಆ ಒಂದು ಡಿಸ್ಕ್ಲೇಮರ್ ಹಾಕ್ಬಿಡ್ತೀನಿ, ಅವರಿಂದನೇ ಶುರು ಮಾಡ್ತೀನಿ. ಸೊ ಯಶ್ ಗೌಡ ಅವರು ನನ್ನ ಜೊತೆಗಿದ್ದಾರೆ. ನಿಮಗೆಲ್ಲ ಗೊತ್ತು, 45 ಡಿಲೇ ಆಯಿತು, CG ವರ್ಕ್ ಲೇಟ್ ಆಯಿತು ಅಂತ ಒಂದು ವೀಡಿಯೋ ಬಿಟ್ಟಿದ್ರು. ನಾನು ಅವತ್ತಿಂದನೂ ಇವ್ರನ್ನ ಹುಡುಕ್ತಾ ಇದ್ದೆ, ಇವ್ರನ್ನ ಮಾತಾಡಿಸ್ಬೇಕು ಅಂತ. ಕೊನೆಗೆ ಪ್ರೊಡ್ಯೂಸರ್ ಆ ಒಂದು ಅವಕಾಶನ ಇನ್ನೇನು ಸಿನಿಮಾ ರಿಲೀಸ್ ಕೌಂಟೌನ್ ಶುರುವಾಗಿದೆ, ಈಗ ಕೊಟ್ಟಿದ್ದಾರೆ. ಸೊ ಫೈನಲಿ ನನಗೆ ಯಶ್ ಆ್ಯಂಡ್ ಟೀಮ್ ಸಿಕ್ಕಿದೆ. ಸೊ ಯಶ್, ನಮಸ್ಕಾರ. ನಮಸ್ಕಾರ. ತುಂಬ ದೊಡ್ಡ ಕೆಲಸ ಮಾಡಿದ್ದೀರಿ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿರುವಂಥ ನಿಮ್ಮ ತಂಡ. ಸೊ ಸಾಧ್ಯ ಆದರೆ ನೀವೇ ಪರಿಚಯ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಹಾಯ್, ನಮಸ್ತೆ. ನಮಸ್ತೆ ಸರ್. ಇದು ಫಾರ್ನುಷ್ ಅಂತ, ಇವರು ನಮ್ಮ CG ವರ್ಕ್ ಪ್ರೊಡಕ್ಷನ್ ಮ್ಯಾನೇಜರ್. ಸೊ ಇವರು ಇಲ್ಲಿ ಬಂದು ಎಲ್ಲ ಕೋಆರ್ಡಿನೇಷನ್ಗಳನ್ನ ಪ್ರೊಡಕ್ಷನ್ ಜೊತೆ ಮಾಡಿದ್ದಾರೆ. ನಮ್ಮ ಟೀಮ್ ಜೊತೆ, ನಮ್ಮ ಪ್ರೊಡಕ್ಷನ್ ಜೊತೆ ಮಾಡಿ ಎಲ್ಲ ಕರೆಕ್ಟ್ ಒಂದು ವರ್ಕ್ ಸ್ಟಾರ್ಟಿಂದ ಹಿಡಿದು DI ಡಿಲಿವರಿ ಆಗೋವರೆಗೂ ಎಲ್ಲನೂ ಟ್ರ್ಯಾಕ್ ಮಾಡಿ ಅದನ್ನು ಮ್ಯಾನೇಜ್ ಮಾಡಿರೋದು ಇವರು. ಮತ್ತಿದು ಇಮಾನ್ ಅಂತ, ಇವರು ನಮ್ಮ ಆ್ಯನಿಮೇಷನ್ ಸೂಪರ್ವೈಸರ್. ಸೊ ಈ ಫಿಲ್ಮಲ್ಲಿ ಏನು ಆ್ಯನಿಮೇಷನ್ ವರ್ಕ್ ಅಂತ ಏನಿದೆ, ಕಾಂಪ್ಲೆಕ್ಸ್ ವರ್ಕ್ ಏನಿದೆ, ಅದನ್ನೆಲ್ಲ ಮಾಡಿರೋದು ಇವರೇ. ಸೊ ಇದರಲ್ಲಿ ತುಂಬ ಇಂಟ್ರಿಕೇಟ್ ಆಗಿರೋ ಬುಲ್ ಸೀಕ್ವೆನ್ಸ್ಗಳಿದೆ, ಸ್ನೇಕ್ಗಳಿದ್ದಾವೆ, ತುಂಬ CG ಕ್ರೀಚರ್ಗಳಿದ್ದಾವೆ. ಸೊ ಅದನ್ನೆಲ್ಲ ಆ್ಯನಿಮೇಷನ್ನ ಇವರೇ ನಿಂತು ಮಾಡಿಸಿರೋದು. ಸೊ ಹಂಗಾಗಿ ಇವ್ರು ಇಲ್ಲಿದ್ದಾರೆ. ಮತ್ತು ನಮ್ಮ ಕೆನೇಡಿಯನ್ ಟೀಮ್ ಇಲ್ಲಿ ನಮ್ಮ ಜೊತೆಗೆ ಇರೋಕ್ಕಾಗಿಲ್ಲ, ಸೊ ಬಂದಿಲ್ಲ, ಅವರು ನಮ್ಮ ಜಾಯ್ನ್ ಆಗಿಲ್ಲ. ಸೊ ಅವರು ಕೂಡ ತುಂಬ ಎಲ್ಲ ಥರದ ಕಾಂಪ್ಲೆಕ್ಸ್ ವರ್ಕ್ಗಳನ್ನ ನಮ್ಮ ಕೆನೇಡಿಯನ್ ಟೀಮಿಂದ ಮಾಡಿದ್ದಾರೆ. ನಾನು ಹೇಳೋದಿತ್ತು. ಸೊ ವೆರಿ ಗುಡ್ ಸ್ಟಾರ್ಟ್. ಆ್ಯಂಡ್ ಮಾರ್ಸ್ ಅಂತ ಕಂಪನಿ, ಕನ್ನಡದವ್ರ ಕಂಪ್ನಿ, ಕನ್ನಡಿಗನ ಕಂಪ್ನಿ, ಮೈಸೂರಿನ ಮೂಲದ ಆ್ಯಂಡ್ ನಮ್ಮದೇ ಪ್ರತಿಭೆ ಯಶ್ ಗೌಡ. ಸೊ ಇವರು ಕಟ್ಟಿರುವಂಥ ಒಂದು ತಂಡ. ನಾನು ಆಗಲೇ ಆಫ್ಲೈನ್ ಕೇಳ್ಪಟ್ಟೆ, 800 ಹಾಲಿವುಡ್ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ, ಇಂಡಿಯನ್ ಸಿನಿಮಾ ಕೆಲಸ ಮಾಡಿರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಒಂದು ಇಂಡಿಯನ್ ಸಿನಿಮಾ, ಅದು ನಮ್ಮ ಕನ್ನಡದ ಸಿನಿಮಾ, ಅದು ಅವರ ಮಣ್ಣಿನ ಸಿನಿಮಾ. ಸೊ ಫೈನಲಿ ಆ ಫಸ್ಟ್ ಸಿನಿಮಾ 45 ಆಗೋಕ್ಕೆ ಸಾಧ್ಯ ಆಗಿದೆ. 18 ವರ್ಷ ಆಯ್ತಲ್ಲ ನೀವು ಹೋಗಿ. 18 ವರ್ಷದ ಒಂದು ಪರಿಶ್ರಮ, ತುಂಬ ದೊಡ್ಡ ಹಿಸ್ಟ್ರಿ ಇದೆ ಇವರು ಹಿನ್ನೆಲೆ. ಸೊ ಒಂಚೂರು ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ. ಸೊ ನಾನು ಈಗ 2008ರಿಂದ ನಾನು ಕೆನಡಾದಲ್ಲಿ ಇದ್ಕೊಂಡು ಹಾಲಿವುಡಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ಈಗ ಅದು ಹೇಳ್ದಂಗೆ 800 ಹಾಲಿವುಡ್ ಸಿನಿಮಾಗಳನ್ನ ಮಾಡಿದ್ದೀನಿ. ಸೊ ಅದು ಮಾಡಿದ್ರು ಕೂಡ ನಮ್ಮ ತಂದೆಗೆ ಅಥವಾ ನಮ್ಮ ಫ್ಯಾಮಿಲಿಗೆ, ನೀನು ಅಲ್ಲಿ ಏನೇ ಮಾಡಿದ್ರು ಅದಕ್ಕೊಂದು ಯಾರು ಒಂದು ಗುರುತಿಸೋರು ಯಾರಿಲ್ಲ. ಸೊ ಅದು ಎಷ್ಟೇ ದುಡ್ಡು ಮಾಡ್ಬೋದು, ಎಷ್ಟೇ ಹೆಸರು ಅಲ್ಲಿ ಮಾಡ್ಬೋದು, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಜನದ ಹತ್ರ ಒಂದು ಹೆಸರು ತಗೋಬೇಕು ಅಂತಂದ್ರೆ ಇಲ್ಲೇನಾದರೂ ಮಾಡಬೇಕು, ಇಲ್ಲಾಂದರೆ ಅದು ಪ್ರಯೋಜನ ಇಲ್ಲ ಅಂತ ನಮ್ಮ ತಂದೆಗೆ ಅನಿಸುತ್ತೆ. ನಾವು ಎಷ್ಟೇ ಫಿಲ್ಮ್ ಮಾಡಿದ್ರು ಅವ್ರಿಗೆ ಸಮಾಧಾನನೇ ಇಲ್ಲ. ಸೊ ಇಲ್ಲಿ ಒಂದು ಮಾಡಿದ್ರು, ಇದೊಂದು ಫಿಲ್ಮು ನನ್ನ 800 ಸಿನಿಮಾಗಿಂತ ಒಂದು ದೊಡ್ಡ ವೆಯ್ಟೇಜ್, ಹೆವಿ ಇದನ್ನು ನನಗೆ ಕೊಟ್ಟಿದೆ. ಇದೊಂದು ಏನನ್ಬೋದು ಅಂದರೆ ತುಂಬ ಹೆಮ್ಮೆ ವಿಷಯ ನನಗೆ ಈ ಫಿಲ್ಮ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಸೊ ಇದನ್ನ ನನಗಿಂತ ನಮ್ಮ ಫ್ಯಾಮಿಲಿಗೆ ತುಂಬ ಖುಷಿಯ ವಿಷಯ. ಸೊ ಆ 800 ಸಿನಿಮಾಗಿಂತ ಇದಕ್ಕೆ ಜಾಸ್ತಿ ಬೆಲೆ ಇದೆ. ಸೊ ಈ ಒಂದು ಸಿನಿಮಾದ ಅಂದರೆ ನಿಮ್ಮ ಹಿನ್ನೆಲೆ ಅಥವಾ ನಿಮ್ಮ ಇಂಟ್ರೆಸ್ಟು, ನೀವು ಇದಕ್ಕೆ ಹೋಗಿದ್ದು, ಇದೆಲ್ಲ ಆಮೇಲೆ ಕೇಳ್ತೀನಿ. ಅದಕ್ಕಿಂತ ಮೊದಲು ನಾನು 45 ಒಂದು ಸಣ್ಣದೊಂದು ಗ್ಲಿಮ್ಸ್ ನೋಡಿದೆ. ಆ್ಯಂಡ್ ಆ ಗ್ಲಿಮ್ಸ್ ನೋಡಿ ಐ ಆಮ್ ಮಚ್ ಥ್ರಿಲ್ಡ್. ಅಂದರೆ ಎಷ್ಟು ಎಕ್ಸೈಟ್ ಆದೆ ಅಂದರೆ ಇಮಿಡಿಯೇಟ್ಲಿ ಹೋಗಿ ಒಂದು ವೀಡಿಯೋ ಮಾಡಿ ಹಾಕ್ಬಿಟ್ಟೆ, ನನಗೆ ಆಗ್ತಾಯಿಲ್ಲ ಅಂತ. ಆ್ಯಂಡ್ ಎಸ್ಪೆಷಲಿ ಶಿವಣ್ಣನ ಪೋರ್ಷನ್ ಎಸ್ಪೆಷಲಿ, ವಾವ್, ಎಷ್ಟು ಅಥೆಂಟಿಕ್ ಆಗಿದೆ, ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದೀರಾ ನೀವು ಅಂತಂದರೆ ನಾನು ಹಿಂಗೂ ಮಾಡ್ಬೋದು ಅಂತ. ಅಂದರೆ ನೀವು ಸುಮಾರು ಕಡೆ ಸುದ್ದಿ ಆಗಿತ್ತು, ಇದೊಂದು 45 to 50% ಅಷ್ಟು VFXಲ್ಲೇ ಸಿನಿಮಾ ಆಗಿದೆ ಅಂತ. ಸೊ ಈ ಒಂದು ವರ್ಕು, ಓವರ್ ಆಲ್ ವರ್ಕು ಹೆಂಗೆ ಡಿಸೈನ್ ಮಾಡಿದ್ರಿ, ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರಿ, ಎಷ್ಟು ಟೈಮ್ ತಗೊಳ್ತು? ಸೊ ಇದು ಬೇಸಿಕಲಿ ನಾವು ಆಲ್ಮೋಸ್ಟ್ 2 ವರ್ಷದಿಂದ ನಾವು ಪ್ರೊಡಕ್ಷನ್ ಟೀಮ್ ಜೊತೆ, ಅಂದರೆ ಡೈರೆಕ್ಟರ್ ಅರ್ಜುನ್ ಜನಿಯಾ ಸರ್ ಜೊತೆ ಮತ್ತು ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಸರ್ ಜೊತೆ ಸೊ ವರ್ಕ್ ಮಾಡ್ತಾಯಿದ್ದೀವಿ. 2 years ಆಯ್ತು ಆಲ್ಮೋಸ್ಟ್. ಸೊ
ಆ ಬಿಗಿನಿಂಗಿಂದನೂ ನಾವು ವರ್ಕ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಥವಾ ನಾವು ಇದಕ್ಕೆ ಏನು ಬಂದು ಈ ಟೀಮ್ ಜಾಯ್ನ್ ಆಗೋದಕ್ಕಿಂತ ಮುಂಚೆನೇ ಅರ್ಜುನ್ ಸರ್ ಆಲ್ರೆಡಿ ಎಲ್ಲ ಪ್ಲ್ಯಾನ್ನ ಮಾಡಿಟ್ಟಿದ್ರು. ಸೊ ಅವ್ರಿಗೆ ಆಲ್ರೆಡಿ ಅವ್ರ ವಿಷನ್ ತುಂಬ ಕ್ಲಿಯರ್ ಆಗಿತ್ತು. ಸೊ ಅಫ್ಕೋರ್ಸ್ ಈಗ ಒಂದು ಯಾವುದೇ ವರ್ಕ್ ಅಂತಂದ್ರೂ ಅದು ಮಾಡ್ತಾ ಅದಕ್ಕೆ ಇನ್ನೊಂದು ಸ್ವಲ್ಪ ಅದಕ್ಕೊಂದು ಶೇಪ್ ಬರುತ್ತೆ, ಅದು ಈ ಥರ ಮಾಡೋಣ ಅನ್ನೋದು ಯಾವಾಗಲೂ ಒಂದು ಎಲ್ಲ ಪ್ರಾಜೆಕ್ಟಲ್ಲಿ ಇದ್ದೇ ಇರುತ್ತೆ. ಸೊ ಆ ಥರದ್ದು ಆ್ಯಡಪ್ ಆಯಿತು ಬಿಟ್ಟರೆ, ಸೊ ಅವ್ರಿಗೆ ಎಕ್ಸಾಕ್ಟಾಗಿ ಫಿಲ್ಮ್ ಇದೇ ಥರ ಇರಬೇಕು, ಇದೇ ಥರನೇ ಅವ್ರದ್ದೊಂದು ವಿಷನ್ ಅಂತ ಏನಿದೆ ಅದನ್ನ ಆಲ್ರೆಡಿ ಅವ್ರು ಐರನ್ ಔಟ್ ಮಾಡಿಬಿಟ್ಟಿದ್ರು. ಪಾಪ ಅವರು, ನಾವು ಬರೀ 2 ಇಯರ್ಸಿಂದ ಮಾಡ್ತಿರೋದು, ಅವ್ರು 4 ಇಯರ್ಸಿಂದ ಇದನ್ನು ಮಾಡಿದ್ದಾರೆ. ಸೊ ಅವ್ರದ್ದು 4 ಇಯರ್ಸ್ ಆಫ್ ಎಫರ್ಟ್ ಇದು. ಸೊ ಅದಕ್ಕೋಸ್ಕರ ಅದರಲ್ಲಿ ನಾವು ಈ ಪ್ರಾಜೆಕ್ಟಿಗೆ ಅದಕ್ಕೆ ನಮಗೆ ತುಂಬ ಹೆಮ್ಮೆ ಇರೋದು. ಯಾಕೆಂತಂದರೆ ಈಗ ಆ ಫುಲ್ ಪ್ಲ್ಯಾನಿಂಗ್ ನಮ್ಮನ್ನು ಈ ಪ್ರಾಜೆಕ್ಟಿಗೆ ತರೋದಕ್ಕಿಂತ ಮುಂಚೆನೇ ಅವ್ರು ಮಾಡ್ಕೊಂಡಿದ್ರು. ಜೊತೆಗೆ ಈ ತ್ರಿಮೂರ್ತಿಗಳ ಥರ ಇರೋ ಈ 3 ಜನ ಹೀರೋಗಳು ಕೂಡ ಅವ್ರಗಳ ಜೊತೆ ವರ್ಕ್ ಮಾಡೋದು, ಎಲ್ಲ ಹೈ ಪ್ರೊಫೈಲ್ ಹೀರೋಗಳು. ಸೊ ಹಾಗಾಗಿ ನಮಗೆ ಇನ್ನೂ ಪ್ರೆಷರ್ ಜಾಸ್ತಿ. ಸೊ ಚೆನ್ನಾಗಿ ಮಾಡಲೇಬೇಕು, ಏಕೆ ಬೇರೆ ಆಪ್ಷನ್ ಇಲ್ಲ. ಸೊ ಹಂಗಾಗಿ ಅದು ನಮ್ಮ ಫಸ್ಟ್ ಫಿಲ್ಮ್ ಕೂಡ, ಚೆನ್ನಾಗಿ ಮಾಡಲೇಬೇಕು, ಕನ್ನಡ ಫಿಲ್ಮ್ ಕೂಡ. ಸೊ ಹಾಗಾಗಿ ನಮ್ಮ ಇರೋ ಮ್ಯಾಕ್ಸಿಮಮ್ ಎಫರ್ಟ್ ಏನೇನಿದೆ ಅದನ್ನೆಲ್ಲ ಹಾಕಿ ಮಾಡಿದ್ದೀವಿ. ಶಿವಣ್ಣದು 11 ಅವತಾರಸ್ ಬರುತ್ತಲ್ವಾ, ಐ ಥಿಂಕ್ 11 ಅವತಾರಸ್. ಸೊ ಇದನ್ನು ಅಚೀವ್ ಮಾಡಬೇಕಾದ್ರೆ ಈಗ ಸರ್ ಹೇಳ್ತಾ ಇದ್ರು ಅಂದರೆ ಹಾವಿನ ಬಿಹೇವಿಯರಿಂದ ಸಮೇತ ಆ ಕ್ರಿಯೇಚರ್ಸ್ ಬಿಹೇವಿಯರ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಅದು ಅಷ್ಟು ಅಥೆಂಟಿಕ್ಕಾಗಿ ತೋರಿಸ್ಬೇಕಾಗುತ್ತೆ. ಮತ್ತು ಈ ಒಂದು ಫ್ಯಾಂಟಸಿ, ಒಂದು ಕಡೆ ಫ್ಯಾಂಟಸಿ, ಒಂದು ಕಡೆ ರಿಯಲಿಸ್ಟಿಕ್ಕು, ಇನ್ನೊಂದು ಕಡೆ ಈ ಒಂದು ವಿಷಯ, ಈ ಮೂರನ್ನು ಸೇರಿಸಿ ಬ್ಲೆಂಡ್ ಮಾಡಿ ಕಮ್ಯುನಿಕೇಟ್ ಮಾಡುವಂಥ ವಿಷಯ. ಸೊ ಈ ಒಂದು ವಿಷಯಕ್ಕೆ ಅವರನ್ನು ಅಷ್ಟು ಇದರಲ್ಲಿ ಹೇಗೆ ಅಚೀವ್ ಮಾಡಿದ್ರಿ ಅಂತ ನನಗೆ ಅದೊಂದು ಕ್ಯೂರಿಯಸ್ ಇದೆ. ಲೈಕ್ ಒಂದೊಂದು ರೋಲ್ಗೂ ಒಂದೊಂದು ವೇರಿಯೇಷನ್ಸ್ ಬರ್ತಾ ಹೋಗುತ್ತೆ. ಕ್ಯಾಮ್ರಾದಲ್ಲಿ ಶೂಟ್ ಮಾಡೋದಕ್ಕೆ ಹಾಕೋದಕ್ಕೆ ನೀವು ಹೇಳ್ದಂಗೆ ಅದು ಸುಲಭ ಒಂದು ಇದಾಕಿ, ಬಟ್ ಇದು ಆ ವರ್ಲ್ಡ್ನೇ ಕ್ರಿಯೇಟ್ ಮಾಡಿದ್ದೀರಾ, ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಿದ್ದೀರಾ. ಸೊ ಆ ಒಂದು ವಿಷಯಕ್ಕೆ ಸೊ ಅದೇ ಈಗ ನಾ ಮುಂಚೆನೇ ಹೇಳ್ದಂಗೆ ಅರ್ಜುನ್ ಸರ್ಗೆ ಇದು ಆಲ್ರೆಡಿ ಎಕ್ಸಾಕ್ಟಾಗಿ ಹಿಂಗೆ ಬೇಕು ಅಂತ ಅವ್ರಿಗೆ ಆಲ್ರೆಡಿ ಪ್ಲ್ಯಾನ್ ಇತ್ತು. ಸೊ ನಮಗೆ ತುಂಬ ಏನು ಕಷ್ಟ ಆಗಲಿಲ್ಲ ಸೊ ಅವರ ವಿಷನ್ನ ಕ್ಯಾಪ್ಚರ್ ಮಾಡೋದು. ಬಟ್ ಅದು ಅಫ್ಕೋರ್ಸ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬ ಕಷ್ಟ. ಯಾಕೆಂತಂದರೆ ಅದು ವೆರಿ ಆ್ಯಂಬಿಷಿಯಸ್ ಎಕ್ಸ್ಪೆಕ್ಟೇಷನ್. ಸೊ ಅದು ಎಸ್ಪೆಷಲಿ ಕನ್ನಡ ಫಿಲ್ಮ್ಗೆ, ಎಸ್ಪೆಷಲಿ ಇಂಡಿಯನ್ ಫಿಲ್ಮ್ಗೆ. ಸೊ ಹಂಗಾಗಿ ಅವರು ಎಕ್ಸಾಕ್ಟಾಗಿ ಈ ಅವತಾರದಲ್ಲಿ ಇದೇ ರೀತಿ ಇರಬೇಕು, ಇದೇ ಥರ ಬಿಹೇವ್ ಮಾಡಬೇಕು ಅಂತ ಅವರು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು. ನಾವು ಅದಕ್ಕೆ ತಕ್ಕಂಗೆ ನಾವು ಅಫ್ಕೋರ್ಸ್ ನಮ್ಮ ಎಕ್ಸ್ಪರ್ಟೀಸ್ಗಳನ್ನ ಅದಕ್ಕೆ ಆ್ಯಡ್ ಮಾಡಿದ್ವಿ. ಸೊ ಈಗ ನಾವು ಒಂದು ಅನಕೊಂಡ ಅಂತಂತಂದರೆ, ಅನಕೊಂಡ ಯಾವ ಥರ ಇರಬೇಕು, ಅದು ಯಾವ ಥರ ಬಿಹೇವ್ ಮಾಡಬೇಕು. ಸೊ ಅದು ಈಗ ನಾವು ಈ ಶೂಟ್ ಮಾಡ್ತಾ ಅದಿರಲಿಲ್ಲ. ಸೊ ಅದಿಲ್ಲದೆ ನಾವು ಶೂಟ್ ಮಾಡಿದ್ವಿ. ಆ ಬಿಹೇವಿಯರ್ ಕೂಡ ಅದಕ್ಕೆ ಮ್ಯಾಚ್ ಆಗಬೇಕು. ಅದನ್ನು ಮ್ಯಾಚ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡಿದ್ವಿ. ಅಂದರೆ ನಾನೇ ಹೇಳಿದೆ, ಅಂದರೆ ತುಂಬ ಫಿಲಾಸಫಿಕಲ್ ವಿಷಯ ಇದೆ ಆ್ಯಂಡ್ ಮೈಥಾಲಜಿಕಲ್ ವಿಷಯ ಇದೆ, ಸುಮಾರು ವಿಷಯಗಳಿದೆ ಸಿನಿಮಾಲಿ. ಸೊ ಅದಷ್ಟು ಅಥೆಂಟಿಕ್ ಆಗಿ ತೋರಿಸೋದು ಅಷ್ಟು ಈಸಿ ಅಲ್ಲ. ಸೊ ಅದನ್ನು ತುಂಬ ಸ್ಟಡಿ ಮಾಡಬೇಕಾಗುತ್ತೆ, ಸಣ್ಣ ಸಣ್ಣ ಮೈನ್ಯೂಟ್ ವಿಷಯಗಳು ತುಂಬ ಇರುತ್ತೆ. ಸೊ ಹಾಗಾಗಿ ಇವ್ರಿಗೆ ಅಂದರೆ ಇವರು ಅಲ್ಲಿಂದ ಬಂದು ಅದನ್ನು ಮಾನಿಟರ್ ಮಾಡಿ ಅವರು ಒಂದು ಸ್ಟಡಿ ಬೇಕಾಗುತ್ತೆ. ಸೊ ಇದೆಲ್ಲ ಹೇಗಾಯ್ತು ಅಂತ. ಸೊ ಇದು ಬೇಸಿಕಲಿ ಇದನ್ನೆಲ್ಲ ನಾವು ಬಿಗಿನ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಸೂಪರ್ವೈಸರ್ಗಳು ಕೆನಡಾದಲ್ಲಿ ಒಬ್ಬರು ಆ್ಯಡಮ್ ಗ್ರೇವ್ಸ್ ಅಂತ ಇದ್ದರು. ಸೊ ಅವರು ಗರುಡ ಪುರಾಣನ ಫುಲ್ ಓದಿ ಇದನ್ನು ಫುಲ್ ಸ್ಟಡಿ ಮಾಡಿ, ಇನ್ಫ್ಯಾಕ್ಟ್ ನಾನೇ ಪೂರ್ತಿ ಓದಿಲ್ಲ, ಕನ್ನಡದವರಾಗಿ ನಾನು ಇನ್ನೂ ಪೂರ್ತಿ ಓದಿಲ್ಲ. ನಮ್ಮ ಸೂಪರ್ವೈಸರ್ ಆ್ಯಡಮ್ ಗ್ರೇವ್ಸ್ ಅಂತ, ಅವ್ರು ಬ್ರಿಟಿಷ್ ಪರ್ಸನ್. ಸೊ ಅವರು ಫುಲ್ ಸ್ಟಡಿ ಮಾಡಿ ಅದಕ್ಕೊಂದು ಪ್ಲ್ಯಾನ್ನ ಇದೇ ಥರ ಮಾಡೋಣ ಅಂತಂದು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಎಲ್ಲನೂ ಪ್ಲ್ಯಾನ್ ಮಾಡಿ ಅದನ್ನು ನಮ್ಮ ಟೀಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅದಕ್ಕೆ ತಕ್ಕಂಗೆ ನಾವು ಮಾಡಿರೋದು. ಸೊ ಡೆಫಿನೆಟ್ಲಿ ಆ ಅಥೆಂಟಿಸಿಟಿ ಮೇಂಟೈನ್ ಮಾಡೋದಕ್ಕೆ ತುಂಬಾ ಕಷ್ಟ. ಯಾಕೆಂತಂದರೆ ಈಗ ಒಂದು ಯಮಲೋಕ ಅಂತಂತಂದರೆ ಯಾರು ನೋಡಿದ್ದಾರೆ ಯಮಲೋಕ? ಸೊ ಇದನ್ನು ನಾವು ಫುಲ್ಲು ಒಂದು ಫ್ಯಾಂಟಸಿಕಲ್ ಆಗಿ ಕಂಪ್ಲೀಟಾಗಿ ಮಾಡಿಬಿಡ್ಬೋದು, ಬಟ್ ಅದು ಅಥೆಂಟಿಸಿಟಿನೂ ಇರಲ್ಲ. ಯಾಕೆಂದರೆ ನಾವು ಇದು ರಿಲೇಟಬಲ್ ಆಗೂ ಇರಬೇಕು, ಅದೇ ರೀತಿ ಅದು ಒಂದು ಹೊಸದೇನೋ ತೋರಿಸ್ತಾ ಇದ್ದೀವಿ ಅನ್ನೋ ಥರದ್ದು ಇರಬೇಕು. ಸೊ ಹಂಗಾಗಿ ಅದನ್ನು ಡಿಸೈನ್ ಮಾಡೋದಕ್ಕೆ ಸೆವರಲ್ ಇಟರೇಷನ್ಸ್ ಮಾಡಿದ್ದೀವಿ, ತುಂಬ ಬೇರೆ ಬೇರೆ ಇಟರೇಷನ್ಸ್ ಮಾಡಿ ಅದು ಎಲ್ಲರಿಗೂ ಕೂಡ ಇಷ್ಟ ಆಗಬೇಕು. ಮೇನ್ಲಿ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಮತ್ತು ಡೈರೆಕ್ಟರ್ ಸರ್ಗೆ ಇಷ್ಟ ಆಗಬೇಕು. ಸೊ ಅದಕ್ಕೆ ತಕ್ಕಂಗೆ ಮಾಡಿ ಅವ್ರಿಗೆ ತೋರಿಸಿ ಅವ್ರ ಅಪ್ರೂವಲ್ ತೊಗೊಂಡು ಸೊ ಆ ಥರ ಪ್ರೊಸೀಡ್ ಮಾಡಿದ್ವಿ. ಓಕೆ, ಇವರಿಬ್ಬರು ಮಾತಾಡ್ಸ್ಬೋದಾ? ಅಂದರೆ ಲೈಕ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ್ಯಂಡ್ ಈ ಫಸ್ಟ್ ಕನ್ನಡ ಸಿನಿಮಾ
So basically, how was your experience working on first Kannada film? First Kannada film? Yeah. ಕನ್ನಡ ಫಿಲ್ಮ್ ಅಂಡ್ ನಮ್ಮ ಈ ಒಂದು ಅಂದರೆ ಈ ವಿಷಯಗಳಿತ್ತಲ್ಲ ಈಗ ಶಿವ ಯಮ ಅಥವಾ ಆ ಒಂದು ವಿಷಯಗಳಿದಾವಲ್ಲ, ಸೊ ಅದ್ರ ಬಗ್ಗೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅದನ್ನು ಸೂಪರ್ವೈಸ್ ಮಾಡಿದ ರೀತಿ ಆ್ಯಂಡ್ ಈ ಸ್ಕ್ರಿಪ್ಟ್ ಕೇಳಿದಾಗ ಆ್ಯಂಡ್ ಈ ನರೇಷನ್ ಈ ಒಂದು ಕಂಟೆಂಟ್ನ ನರೇಟ್ ಮಾಡೋದಕ್ಕೆ ಅಥವಾ ಅದು ಕ್ರಿಯೇಟ್ ಮಾಡೋದಕ್ಕೆ ಆದಂಥ ಎಕ್ಸ್ಪೀರಿಯನ್ಸಸ್. So basically, like, so since this is very mythological type of story with God Shiva and everything like that, so how was your experience working on a content like this, which is very new to you culturally? Okay. Yeah. Actually, this is a very good experience for me and also my team, because we work with Sir Arjun Jania, and he know about all thing he want in the movie. So everything is very professional, and this is very easy for work with him. And also about the culture and script for this movie, when I saw first time, I very confused in the first, and I asked about many things. And after that, I very loved story. After I know about the story, for me it's very good and different, but I very like. And also in the past I worked with Shivana Rajkumar, and I know him, and in this movie he like the best actor, I think, in this film. And actually this experience also, because I've worked with Mr. Yash Goda, for me it's very big. Actually, I very appreciated about this. But this work also not just about me, because I just like managing for VFX part, but VFX also is a teamwork, and many artists work in this part. And also I for everything I need to say thank you for my supervisor, because Mr. Muhammad Abdi, VFX supervisor for a big and huge part of this movie, he do everything about the actually hyper realistic VFX for this film, and I just managing all artists and all team. So I just want to say thank you for all artists work with me in this part and help me to finish this part in the good time. Okay. What is the most exciting thing in this project for you? Actually, I think story for me it's very difficult. In the first it's very difficult, because different for maybe my culture, but after I know about this, I very actually shocked about this is very nice, I think. What is the most challenge thing you have faced in this project? In this project, we work on many creature and many heavy sequence. So I think animate part in this movie, it's maybe hard part, and we with help of Mr. Iman finished all part for animation is in this movie. Hi sir, Iman sir. How was the journey, sir? Thank you. First of all, I should thank Mr. Yash, Mr. Muhammad Abdi, Farnoosh, and every my colleague that they were involved in this project, in this huge project. It was really a huge, hyper-realistic movie with combination between action parts, action shots, and dramatic story. It was so hard to reach, to achieve that. First of all, apart the software, apart the technique, you should dig in nature. You should find, nature. There is no exaggeration in nature, and if you want to
animate those creatures, first of all, you should know their behaviors, their actions, because they have no mimics, they have no facial, but you should show their behaviors, their facial, without any facial controller on them. You should dig in their behaviors, and it is so hard to achieve. Several times we found references, we found lots of movies about animals, and something that make this movie so hard to reach, that was there were lots of huge animal, anaconda, cobras, bulls, and they were attacking people. They were fighting soldiers, but in real life they do not. In real life, big anaconda will not attack many soldiers. And here we cannot exaggerate that action, because this is hyper-realistic movie, but he should attack lots of soldiers. And we researched several months apart the software, and we solved that, and it was a huge it was really great, and we enjoy to do that, and it was successful, I think. I hope you will enjoy that movie. ಓಕೆ. ಆ ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಮೇ ಬಿ ಈ ಸಿನಿಮಾ ರಿಲೀಸ್ ಆಗದಿರೋದು ನಾನು ಮಾತಾಡೋಕ್ಕಾಗಲ್ಲ. ಮೇ ಬಿ ಆ ಪೋರ್ಷನ್ ಇದೆಯಲ್ಲ ಸರ್, ಆ ಒಂದು 20 to 30 minute ಪೋರ್ಷನ್, ಅದು ಹೇಗೆ ನಿಮಗೆ ಸಾಧ್ಯ ಆಯಿತು ಆ ರೀತಿಯಾಗಿ ಅಚೀವ್ ಮಾಡೋದಕ್ಕೆ, ಎಸ್ಪೆಷಲಿ ಶಿವಣ್ಣ? ಸೊ ಅದೇ ನಾವು ತುಂಬ ಪ್ಲ್ಯಾನಿಂಗ್ ಬೇಕಾಗಿತ್ತು. ಸೊ ಈಗ ಯಾವುದೇ ಒಂದನ್ನ ಎಕ್ಸಾಕ್ಟಾಗಿ A to B ಅಂತಂದರೆ ಡೈರೆಕ್ಟಾಗಿ ಮಾಡಿಬಿಡ್ಬೋದು. ಬಟ್ ಆದರೆ ಈಗ ನಾವು ಅದು ಮಾಡ್ತಿರೋದು ಸರಿ ಇದೆಯಾ ತಪ್ಪೋ, ಅದು ಚೆನ್ನಾಗಿ ಕಾಣುತ್ತಾ ಇಲ್ವೋ, ಅದಕ್ಕೆ ಹಂಡ್ರೆಡ್ಸ್ ಆಫ್ ಇಟರೇಷನ್ಸ್ ಮಾಡಬೇಕು. ಸೊ ಈ ಬೇರೆ ಬೇರೆ ಡಿಸೈನ್ ಮಾಡಿ, ಕಾನ್ಸೆಪ್ಟ್ಸ್ ಮಾಡಿ, ಅದೆಲ್ಲ ವರ್ಕ್ ಆಗುತ್ತಾ, ಇದು ವರ್ಕ್ ಆಗುತ್ತಾ ಅಂತೆಲ್ಲ ಇದು ಮಾಡಿ, ಅದ್ರ ಜೊತೆಗೆ ಈಗ ಅದು ವರ್ಕ್ ಆಗೋದ್ರ ಜೊತೆಗೆ ಆ ಕ್ಯಾರೆಕ್ಟರ್ನು ಕೂಡ ಕ್ಯಾರಿ ಮಾಡಬೇಕು ಅದು. ಸೊ ಈಗ ನಾವೇನೋ ಒಂದು ಸೂಪರ್ ಹೀರೋ ಥರನೂ ಮಾಡೋದಕ್ಕೆ ಈಗ ಆಗಲ್ಲ, ಯಾಕೆಂದರೆ ಅದು ಇಟ್ ಹ್ಯಾಸ್ ಟು ಬ್ಲೆಂಡ್ ವೆರಿ ವೆಲ್ ವಿತ್ ಅ ಮೈಥಾಲಜಿಕಲ್ ಕಾನ್ಸೆಪ್ಟ್. ಬಟ್ ಅದು ಮಾಡರ್ನ್ ಮೈಥಾಲಜಿ ಹೀಗೆ ಬ್ಲೆಂಡ್ ಆಗಬೇಕು, ಅದು ಸ್ಟೋರಿ ಕಾನ್ಸೆಪ್ಟಿಗೆ ಬ್ಲೆಂಡ್ ಆಗಬೇಕು. ಸೊ ಅದಕ್ಕೋಸ್ಕರ ಅದಕ್ಕೆ ತಕ್ಕಂಗೆ ನಾವು ಪ್ಲ್ಯಾನ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡಿ ಕ್ಲೈಂಟ್ ಹತ್ರ ಅಪ್ರೂವಲ್ ತೊಗೊಂಡಿರೋದು. ಸೊ ಅದು ಎವ್ರಿ ಬಿಟ್ ಆಫ್ ಇಟ್ ಇಸ್ ವೆರಿ ಡಿಫ್ರೆಂಟ್. ಸೊ ಈ ಥರದ್ದನ್ನು ಕನ್ನಡದಲ್ಲಿ ಯಾರೂ ಮಾಡಿಲ್ಲ. ಸೊ ಕನ್ನಡದಲ್ಲಿ ಅಂತಲ್ಲ, ಆ್ಯಕ್ಚುಲಿ ಇಂಡಿಯಾದಲ್ಲೇ ಈ ಕಾನ್ಸೆಪ್ಟ್ ಯಾರೂ ಮಾಡಿಲ್ಲ. ಸೊ ಹಂಗಾಗಿ ನಮಗೆ ಇದ್ರ ಮೇಲೆ ತುಂಬ ಹೆಮ್ಮೆ ಇದೆ ಈ ಪ್ರಾಜೆಕ್ಟ್ ಮೇಲೆ ಪಾರ್ಟಿಸಿಪೇಟ್ ಮಾಡ್ತಿರೋದು. ಎಲ್ಲೊಂದು ಕಡೆ ಅರ್ಧ ಸಿನಿಮಾ ನೀವೇ ಮಾಡಿದ್ದೀರಾ ಅನಿಸುತ್ತೆ. ಖಂಡಿತವಾಗ್ಲಿ. ಸೊ ಇದು ಯಾಕೆಂದರೆ ಆಲ್ಮೋಸ್ಟ್ 2,000 ಶಾಟ್ ಮಾಡಿದ್ವಿ. ಸೊ ತುಂಬ ಕಾಂಪ್ಲೆಕ್ಸ್ ವರ್ಕ್ ಇದೆ ಎಲ್ಲ ಥರದ್ರಲ್ಲೂ. ಯಾಕೆಂತಂದರೆ ಒಂದು ಶಾರ್ಟ್ ಅಂತಂದರೆ ಜಸ್ಟ್ ಈಗ ನಾರ್ಮಲಾಗಿ ಏನೋ ಒಂದು VFX ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿದ್ರು ಅಥವಾ ಮತ್ತೊಂದೇನೋ ಆ್ಯಡ್ ಮಾಡಿದ್ರು, ರಿಮೂವ್ ಮಾಡಿದ್ರು, ಅದಲ್ಲ. ಸೊ ಇದರಲ್ಲಿ ಈಗ ಒಂದೊಂದು ಸೀನ್, ಒಂದೊಂದು ಶಾರ್ಟ್ ಅಂತಂದ್ರೂ ತುಂಬ ಡೀಟೇಲ್ಸ್ ಇದೆ. ಈಗ ಇವ್ರು ಹೇಳ್ತಾ ಇದ್ದಂಗೆ ಈಗ ಒಂದು ಶಾರ್ಟ್ ಅಂತಂದರೆ ಈಗ ಹಂಡ್ರೆಡ್ಸ್ ಆಫ್ ಆ್ಯನಿಮಲ್ಗಳಿದ್ದಾವೆ, ಹಂಡ್ರೆಡ್ಸ್ ಆಫ್ ಸೋಲ್ಜರ್ಸ್ಗಳಿದ್ದಾರೆ, ಹಂಡ್ರೆಡ್ಸ್ ಆಫ್ ಈಗ ತುಂಬ ಪ್ರಾಪ್ಸ್ಗಳು. ಅದೇ ಈ ಸಣ್ಣ ಮಟ್ಟದ್ದಲ್ಲ, ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿರೋಂಥ ಫಿಲ್ಮ್ ಇದು. ಎಷ್ಟು ಜನ ಕೆಲಸ ಮಾಡಿದ್ರು ಸರ್ ಈ ಒಂದು ಟೀಮ್ಗೆ, ಅಂದರೆ ಈ ಒಂದು ಪ್ರಾಜೆಕ್ಟಿಗೆ? ಅದೇ ಈ ಫಿಲ್ಮ್ಗೆ ಪ್ರಿಟಿ ಮಚ್ ಎಲ್ಲ ಪ್ರಪಂಚದ ಎಷ್ಟೊಂದು ದೇಶಗಳಿಂದ ಕೆಲಸ ಮಾಡಿದ್ದಾರೆ. ಸೊ ಇವರು ನಮ್ಮ ಒಂದು ಟೀಮ್ ಇದು, ಇರಾನ್ ಟೀಮ್. ಸೊ ಅದು ಬಿಟ್ಟರೆ ನಮಗೆ ಕೆನಡಾ, ನಮ್ಮದು ಮೇನ್ ಆಫೀಸ್ ಕೆನಡಾದಲ್ಲಿ, ಮತ್ತು ನಮ್ಮ ಬೆಂಗಳೂರಲ್ಲಿ ಮೇಯ್ನಾಗಿ ನಮ್ಮ ಆಫೀಸಲ್ಲಿ ಕೆಲಸ ಮಾಡಿರೋದು. ಅದು ಬಿಟ್ಟರೆ ಆರ್ಟಿಸ್ಟ್ಗಳು ನಮಗೆ UK ಮಾಡಿದ್ದಾರೆ, USA ಮಾಡಿದ್ದಾರೆ, ಟರ್ಕಿಯಿಂದ ಮಾಡಿದ್ದಾರೆ, ಸುಮಾರು ಬೇರೆ ಬೇರೆ ಕಂಟ್ರಿಗಳಿಂದ ಮಾಡಿದ್ದಾರೆ. ಸೊ ರಫ್ಲಿ ಒಂದು 600-700 ಆರ್ಟಿಸ್ಟ್ಗಳು ಕೆಲಸ ಮಾಡಿದ್ದಾರೆ ಬರೀ ವಿಜುವಲ್ ಎಫೆಕ್ಟ್ಸ್ ಪಾರ್ಟಿಗೆ ಮಾತ್ರನೇ. ಟೈಮ್ ಡ್ಯೂರೇಷನ್? ಸೊ ಟೈಮ್ ಡ್ಯೂರೇಷನ್ ಆಲ್ಮೋಸ್ಟ್ 1 year ಆಗಿದೆ. 1 year. ಎಷ್ಟು ಎಕ್ಸ್ಪೆನ್ಸಿವ್ ಆಗಿರ್ಬೋದು ಸರ್, ಅಂದರೆ ಒಂದು ಅಂದಾಜು? ಅದನ್ನು ಹೇಳೋದಕ್ಕೆ ತುಂಬ ಕಷ್ಟ. ತುಂಬ ದೊಡ್ಡ ಬಜೆಟ್ನೇ. ಓ, ಅಮೇಝಿಂಗ್. ಆ್ಯಂಡ್ ಈ ಥರದ್ದು ಅಂದರೆ ನಾನು ಆಗಲೇ ಅಂದರೆ ಸಿನಿಮಾ ನೋಡಿದಾಗ
ಸುಮಾರು ವಿಷಯ ಅಂದರೆ ಗರುಡ ಪುರಾಣದ ವಿಷಯ ಎಸ್ಪೆಷಲಿ ಇವರೆಲ್ಲ ಬೇರೆ ಕಂಟ್ರಿಯವರು ಅಥವಾ ನಮ್ಮ ಕಲ್ಚರ್ ಅಲ್ಲದೆ ಇರೋರು, ಇವ್ರಿಗೆ ಗರುಡ ಪುರಾಣದ ವಿಷಯನ ನೀವು ಅರ್ಥ ಮಾಡಿಸಿ ಅಷ್ಟು ಹಿಂಗೆ ಆಗುತ್ತೆ ಹಿಂಗಿರುತ್ತೆ ಅನ್ನೋದನ್ನ ನೀವು ಹೇಳಿದ್ರೆ ಅಥವಾ ಅವರೇ ಓದ್ಕೊಂಡಿದ್ರೆ ಅದು ಹೇಗೆ? ಇಲ್ಲ ಇಲ್ಲ, ಅದೇ ನಾನು ಹೇಳ್ದಂಗೆ ನಮಗೆ ಮೇನ್ ಸೂಪರ್ವೈಸರ್ ಒಬ್ರು ಇದ್ದಾರೆ, ಆಡಮ್ ಗ್ರೇವ್ಸ್ ಅಂತ. ಸೊ ಅವರು ಇದನ್ನ ಎಲ್ಲ ಓದಿ ಸ್ಟಡಿ ಮಾಡಿ ಅದನ್ನ ಅರ್ಜುನ್ ಸರ್ ಜೊತೆ ನೋಡ್ಕೊಂಡು ಡಿಸ್ಕಸ್ ಮಾಡಿ ಎಲ್ಲ ಪ್ಲ್ಯಾನ್ ಮಾಡಿ ಅದನ್ನ ನಾವು ಬೇರೆ ಟೀಮ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ವರ್ಕ್ ಮಾಡಿಸಿರೋದು. ಸೊ ಹಂಗಾಗಿ ಯಾಕೆ ಅಂತಂದರೆ ಒಂದು ಕ್ರಿಯೇಟಿವ್ ಇದು ಅಂತಂದರೆ ಅದನ್ನ ಒಂದು ಪರ್ಸನಿಂದ ಬರಬೇಕದು. ಸೊ ಫುಲ್ ಪ್ಲ್ಯಾನಿಂಗ್. ಸೊ ಅದು ಹಂಗಾಗಿ ಅವರು ನಮ್ಮ ಕೆನಡಾ ಆಫೀಸಲ್ಲಿದ್ದಾರೆ. ಸೊ ರೀಸೆಂಟ್ಲಿ ನಾನೊಂದು 2 ಕಂಟೆಂಟ್ ನೋಡಿದೆ ಸರ್. ಅಂದರೆ ಈ ಒಂದು ಸಿನಿಮಾದಲ್ಲಿ ಒಂದು ಶಾರ್ಟ್ಸ್ ಅಷ್ಟೇ, ನಮ್ಗೆ ಗೊತ್ತಿಲ್ಲ ಇನ್ನು ಆ ಸಿನಿಮಾ ನೋಡದೇ ಇರೋ ಕಾರಣ. ರಾಜಮೌಳಿ ಅವರು ವಾರಣಾಸಿ ಅಂತ ಮೊನ್ನೆ ಒಂದು ಟೀಸರ್ ಬಿಟ್ಟರು. ಅದರಲ್ಲಿ ಅವರು ಒಂದು ಗೋಳಿ ಮೇಲೆ ಒಂದು ನಂದೀಶ್ವರನ ಮೇಲೆ ಬರೋ ಥರದ್ದು ಒಂದು ಪೋರ್ಷನ್ ನೋಡಿದ್ವಿ. ಆ್ಯಂಡ್ ಬಾಲಯ್ಯ ಅದು ಅಖಂಡ ಅಂತ ಒಂದು ಸಿನಿಮಾ ಬಂತು ತೆಲುಗುಲಿ, ಅದರಲ್ಲೊಂದು ಆ ಶಿವನ ಒಂದು ರೂಪವನ್ನು ನೋಡಿದ್ವಿ. ಸೊ ಆ ಒಂದು ಮಾದರಿ ಅಥವಾ ಆ ಒಂದು ಇದನ್ನು ಆಲ್ರೆಡಿ ಮಾಡಿದ್ದೀರಾ, ನೀವು ಎಕ್ಸಿಕ್ಯೂಟ್ ಮಾಡಿಬಿಟ್ಟಿದ್ದೀರಾ. ಸೊ ರೀಸೆಂಟ್ಲಿ ಬಂದಿದ್ದು ಈ ಸಿನಿಮಾ ಗೊತ್ತಲ್ವಾ ಈಗ ಆಲ್ರೆಡಿ. ಸೊ ಈ ಒಂದು ನೋಡಿದಾಗ ನಿಮ್ಗೆ ಯಾವ್ದಾದ್ರು ಆ ಥರದ್ದೊಂದು ಬಂತಾ? ಇಲ್ಲ, ಇದು ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ. ಸೊ ಅದಕ್ಕೂ ಇದಕ್ಕೂ ಸಿಮಿಲಾರಿಟಿನೇ ಇಲ್ಲ. ಸೊ ಆಲ್ದೋ ಅಂದರೆ ನಿಮಗೆ ಜಸ್ಟ್ ಕಾನ್ಸೆಪ್ಚುವಲಿ ಅದು ಅದು ಒಂದು ಹಸು ಇದು ಹಸು ಅಂತ ಅನಿಸುತ್ತೆ, ಬಟ್ ಅದಲ್ಲ. ಸೊ ಇದು ಕಂಪ್ಲೀಟ್ಲಿ ನಾವು ಎಲ್ಲನೂ ನಾವು ಬ್ರ್ಯಾಂಡ್ ನ್ಯೂ ಆಗಿ ಡಿಸೈನ್ ಮಾಡಿದ್ದೀವಿ. ಸೊ ಅದನ್ನು ಈ ಕಾನ್ಸೆಪ್ಟಿಗೆ ತಕ್ಕಂಗೆ ಮಾಡಿದ್ದೀವಿ. ಸೊ ಇದನ್ನು ನಾವು ಆ್ಯಕ್ಚುಲಿ 1 ವರ್ಷದಿಂದನೇ ಮಾಡಿದ್ದು. ಸೊ ಈ ಫಿಲ್ಮ್ಗಳೆಲ್ಲ ಇವಾಗ ನಾನು ಏನು ಹೇಳಕ್ಕೆ ಹೊರಟೆ ಅಂದರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಅದನ್ನು ಅಚೀವ್ ಮಾಡಿದ್ದಾರೆ, ಅದನ್ನು ಅಟೆಂಪ್ಟ್ ಮಾಡಿದ್ದಾರೆ. ಸೊ ಈಗ ನಾವು ಅದನ್ನು ನೋಡ್ತಾ ಇದ್ದೀವಿ, ಆಲ್ರೆಡಿ ನಮ್ಮವರೇ ಮಾಡಿಬಿಟ್ಟಿದ್ದಾರೆ ಅನ್ನೋ ಒಂದು ವಿಷಯಕ್ಕೆ. ಹೌದು. ಸೊ ಅದನ್ನು ನೀವು ಈ ಆ್ಯಕ್ಚುಯಲ್ ಫಿಲ್ಮ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ. ಸೊ ನಿಮಗೆ ಅಂದರೆ ಬೇಸಿಕಲಿ ಈ ಒಂದು ಪ್ರಾಜೆಕ್ಟ್ನ ತಗೊಂಡಾಗ ಎಲ್ಲೊಂದು ಕಡೆ ಡಿಲೇ ಆಯಿತು ಅಂತ ಒಂದು ಸುದ್ದಿ ಆಯಿತು. ಅಂದರೆ ನಾವು ಬರಬೇಕಾದ್ರೆ ಟೈಮ್ ಬರೋಕ್ಕಾಗಲಿಲ್ಲ ಅನ್ನೋ ಆ ಸಿಚುವೇಶನ್ ಏನು ಆ್ಯಕ್ಚುಲಿ ಇವತ್ತು ನೀವು ನನಗೆ ಸಿಕ್ಕಿದ್ದೀರ ಅದಕ್ಕೆ ಕೇಳ್ತೇವೆ. ಇಲ್ಲ, ಅಂದರೆ ಈಗ ಒಂದು ಪ್ರಾಜೆಕ್ಟ್ ಅಂತಂದರೆ ಈಗ 100 ಜನ ಕೆಲಸ ಮಾಡ್ತಿರ್ತಾರೆ. ಸೊ ಈಗ ಅದೇ ನಾನು ಹೇಳ್ದಂಗೆ ಆಲ್ಮೋಸ್ಟ್ 700 ಜನ ಕೆಲಸ ಮಾಡ್ತಿದ್ದರು ಈ ಪ್ರಾಜೆಕ್ಟಲ್ಲಿ, ಬರೀ ವಿಜುವಲ್ ಎಫೆಕ್ಟ್ಸ್ ಆರ್ಟಿಸ್ಟ್ಗಳೇ. ಸೊ ಅದೆಲ್ಲನೂ ಕೋಆರ್ಡಿನೇಟ್ ಮಾಡಿ ಮತ್ತು ಈಗ ಈ ಆಂಬಿಷಿಯಸ್ ಸಬ್ಜೆಕ್ಟ್ ಏನಿದೆ, ಸೊ ಇದನ್ನು ಜಸ್ಟಿಫೈ ಮಾಡಬೇಕು. ಈಗ ತಾಜ್ ಮಹಲ್ ಕಟ್ಟೋದಕ್ಕೆ 32 ವರ್ಷ ಆಗಿದೆ. ಸೊ ಈಗ ಸೊ ಹಂಗೇ ಇದೊಂದು ಒಳ್ಳೆ ಪ್ರಾಡಕ್ಟ್ ಮಾಡೋದಕ್ಕೆ ನಾವು ಅಕ್ಟೋಬರ್ ಅಥವಾ ಇದು ಆಗಸ್ಟಲ್ಲಿ ರಿಲೀಸ್ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದ್ದು, August 15th ಅಂತ. ಸೊ ಆ ಟೈಮಲ್ಲಿ ಅಚೀವ್ ಮಾಡೋಕ್ಕಾಗಲಿಲ್ಲ. ಸೊ ಯಾಕೆಂತಂದರೆ ವರ್ಕು ನಾವು ಅದಕ್ಕೆ ಪ್ಲ್ಯಾನ್ ಮಾಡಿದ್ವಿ, ಅದಕ್ಕೆ ತಕ್ಕಂಗೆ ಎಲ್ಲ ವರ್ಕ್ ನಡೀತಿತ್ತು, ಬಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಸೊ ಈಗ ನಮಗೇ ಇಷ್ಟ ಆಗಿಲ್ದೇ ಇರೋ ವರ್ಕ್ನ ನಾವು ಈಗ ನಮ್ಮ ಜನರಿಗೆ ಪ್ರೆಸೆಂಟ್ ಮಾಡಿದ್ರೆ ಸೊ ಅದು ಅಫ್ಕೋರ್ಸ್ ಬೇರೆಯವ್ರಿಗೂ ಇಷ್ಟ ಆಗಲ್ಲ. ಸೊ ಹಂಗಾಗಿ ಸೊ ಅದನ್ನು ನಾವು ಪ್ರೊಡ್ಯೂಸರ್ಸರ ಹತ್ರ ನಾವು ಹೇಳ್ಕೊಂಡಾಗ ಅವರು ಪರವಾಗಿಲ್ಲ, ಈಗ ಮಾಡ್ತಾ ಇದ್ದೀವಿ, ಒಂದು ಒಳ್ಳೆ ಫಿಲ್ಮ್ ಮಾಡಬೇಕು ಅಂತಿದ್ದೀವಿ. ಸೊ ಈಗೊಂದು ಇಟ್ಸ್ ಮ್ಯಾಟರ್ ಆಫ್ ಟೈಮ್. ಸೊ ಅರ್ಜೆಂಟಾಗಿ ಏನೋ ಒಂದು ರಿಲೀಸ್ ಮಾಡೋದು ಬೇಡ, ಮಾಡ್ತಾ ಇದ್ದೀರಾ ಚೆನ್ನಾಗಿ ಮಾಡಿ, ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ ಅಂತ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ನಿಜವಾಗ್ಲೂ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲಲ್ಲ. ನಾವು ಈ ರಮೇಶ್ ರೆಡ್ಡಿ ಸರ್ ಹತ್ರ ವರ್ಕ್ ಮಾಡ್ತಾರೆ, ತುಂಬಾ ಖುಷಿ ಇದೆ ಆ ವಿಷಯವಾಗಿ. ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡೋದು ನಮಗೆ. ನಾನು ಈ ಥರದ್ದು ಫ್ಯಾಂಟಸಿ ವರ್ಕ್ ಮಾಡ್ಬೇಕಾರೆ, ಆ್ಯಕ್ಷನ್ ವರ್ಕ್ ಮಾಡ್ಬೇಕಾರೆ ಒಂದು ಲೇಯರಲ್ಲಿ ಮ್ಯೂಸಿಕ್ ಒಂದು ಹೋಗ್ತಾ ಇರುತ್ತೆ. ಆ ಎನರ್ಜಿ ಫಾರ್ಮ್ ಆಗೋದೇ ಅಲ್ಲಿಂದ. ಸೊ ಇವ್ರು ಬೇಸಿಕಲಿ ಮ್ಯೂಸಿಕ್ ಡೈರೆಕ್ಟ್ರೇ ಮ್ಯೂಸಿಕ್ ಡೈರೆಕ್ಟ್ರು. ಸೊ ಹಾಗಾಗಿ ಅವ್ರು ಆಲ್ರೆಡಿ ಒಂದು ಪ್ರಾಜೆಕ್ಟ್ ಡಿಸೈನ್ ಮಾಡಿದ್ದಾರೆ, ಒಂದು ಸ್ಕೆಲೆಟನ್ ಒಂದು ಸ್ಟ್ರಕ್ಚರೇ ಕೊಟ್ಟಿದ್ದಾರೆ ಅಂತ ಆದಮೇಲೆ ಸೊ ನಿಮಗೆ ಈ ಒಂದು ಆ ವಿಜುವಲೈಸಿಂಗ್ ಅದೇ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ನಾನು ಅದನ್ನು ಅಚೀವ್ ಮಾಡ್ಬೇಕಾರೆ ಅದೊಂದು ಲೇಯರ್ ಓಡ್ತಾ ಇರುತ್ತೆ ಅಂತ. ಹೌದು ಖಂಡಿತ. ಯಾಕೆಂತಂದ್ರೆ ಈಗ ನಾನು ತುಂಬ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ ಸೊ ಹಾಲಿವುಡಲ್ಲಿ. ಸೊ ಪ್ರತಿಯೊಬ್ಬರೂ ಒಂದು ವಿಜುವಲ್ನ ವರ್ಡ್ಸಲ್ಲಿ ಹೇಳ್ತಾರೆ, ಈ ಥರ ಅಂತ ಹೇಳ್ತಾರೆ. ಸೊ ಅರ್ಜುನ್ ಸರಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತಂತಂದರೆ ಅಫ್ಕೋರ್ಸ್ ಅವ್ರು ವರ್ಡ್ಸಲ್ಲಿ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ, ಈ ಥರ ಇರ್ಬೇಕು ಸ್ಟೋರಿ ಅಂತ. ಬಟ್ ಅವರು ಅದಕ್ಕೆ ಮ್ಯೂಸಿಕ್ ಕೂಡ ಹೇಳ್ತಾರೆ, ತಕ್ ತಥಮ್ ಹಿಂಗೆ ಬರುತ್ತೆ, ಈ ಥರ ಬರುತ್ತೆ ಅಂತ ಅಂದ್ಬಿಟ್ಟು. ಅದು ತುಂಬ ಡಿಫ್ರೆಂಟ್. ಯಾಕೆಂದರೆ ನಮಗೆ ಅದೊಂದು ಟೈಮಿಂಗ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ
ಆ ಒಂದು ಆ ರಿದಮ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಕ್ಯಾರೆಕ್ಟರ್ಗೆ ಅದೊಂದು ಈಗ ಆ ಕ್ರೀಚರ್ಗಳಿಗೆ ಅಂತ ಅನ್ಕೊಳ್ಳಿ, ಒಂದು ಅನಕೊಂಡಾಗೆ ಅದೊಂದು ಕ್ಯಾರೆಕ್ಟರ್ಗೆ ಅದು ಯಾವ ಇದರಲ್ಲಿ ಬರ್ತಾ ಇದೆ ಆ ಇದನ್ನ ಫ್ರೀಕ್ವೆನ್ಸಿ ಅರ್ಥ ಮಾಡ್ಕೊಳ್ಳೋದು ಅರ್ಜುನ್ ಸರ್ ಹತ್ರ ಭಾರಿ ಈಸಿ. ಸೊ ಅವರು ಮ್ಯೂಸಿಕಲ್ಲೇ ಹೇಳ್ಬಿಡ್ತಾರೆ. ಸೊ ಅದೊಂದು ನಮಗೆ ಭಾರಿ ಇಷ್ಟ ಆಯಿತು ಅವರಲ್ಲಿ. ಮತ್ತು ತುಂಬ ನಮ್ಮ ಟೀಮ್ಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಯಿತು. ಆ್ಯಂಡ್ ನೀವು ಹಾಲಿವುಡ್ ಸಿನಿಮಾಗಳು ಕೆಲಸ ಮಾಡಿರೋದು ಅಲ್ಲಿಂದು ವರ್ಕಿಂಗ್ ಪ್ಯಾಟರ್ನೇ ಬೇರೆ ಇರುತ್ತೆ. ಆ್ಯಂಡ್ ಇಲ್ಲಿ ನಮ್ಮ ಲೋಕಲ್ ಸಿನಿಮಾ ಮಾರ್ಕೆಟ್ ಅಥವಾ ನಮ್ಮ ಸ್ಟೈಲ್ ಆಫ್ ಮೇಕಿಂಗೇ ಬೇರೆ ಇರುತ್ತೆ. ಬಟ್ ಇವತ್ತಿಗೆ ನಮ್ಮವರು ಕೂಡ ಆ ಲೆವೆಲ್ಗೆ ಅಪ್ಗ್ರೇಡ್ ಆಗೋಗಿದ್ದಾರೆ ಆ್ಯಂಡ್ ಅಷ್ಟು ನಾಲೆಜಬಲ್ ಆಗಿದ್ದಾರೆ ಫಿಲ್ಮ್ ಮೇಕಿಂಗ್ ವಿಚಾರದಲ್ಲಿ. ಸೊ ನಿಮಗೆ ಅಷ್ಟೆಲ್ಲ ಸಿನಿಮಾಗಳು ಮಾಡಿ ಸಡನ್ನಾಗಿ ಇಲ್ಲಿಗೆ ಬಂದಾಗ, ಸೊ ಈ ಒಂದು ಪ್ರೊಡಕ್ಷನ್ ಹೌಸು ಆ್ಯಂಡ್ ಈ ಒಂದು ಪ್ರೊಡ್ಯೂಸರು ಆ್ಯಂಡ್ ಇವರ ಒಂದು ವಿಷನ್ನು ಹೆಂಗೆ ನಿಮಗೆ ಸಿಂಕ್ ಆಯಿತು ಅಥವಾ ನಿಮ್ಗೆ ಹೆಂಗೆ ಕನೆಕ್ಟ್ ಆದರು ಇವರು ಅಂತ? ಸೊ ನನಗೆ ಒಂದು ಮೇಯ್ನಾಗಿ ಅನಿಸಿದ್ದೇನಂತಂದರೆ, ಈಗ ಹಾಲಿವುಡಲ್ಲಿ ವರ್ಕ್ ಮಾಡ್ತಾ ಎಲ್ಲ ವೆರಿ ಕಾರ್ಪೊರೇಟೈಸ್ಡ್. ಸೊ ಪ್ರತಿಯೊಂದು ವೆರಿ ಸಿಸ್ಟಮ್ಯಾಟಿಕ್. ಸೊ ಈ ಥರ ಒಂದು ಪೇಪರ್ಲಿ ಏನು ಬರುತ್ತೆ ಅಷ್ಟೇ. ಸೊ ಅದಾದಮೇಲೆ ಏನು ಒಂದು ಚೇಂಜ್ ಆಗಲ್ಲ, ಒಂದು ಏನು ಇದಾಗಲ್ಲ. ಅಂದರೆ ಅದು ಏನಾಗುತ್ತೆ, ನಾನು 18 ವರ್ಷ ಕೆಲಸ ಮಾಡಿದಾಗ ಇಟ್ ಬಿಕಮ್ಸ್ ಒಂಥರ ಲೈಫ್ಲೆಸ್ ಅನ್ಸುತ್ತೆ. ಸೊ ಇಟ್ಸ್ ನಾಟ್ ಕನೆಕ್ಟೆಡ್ ನಮಗೆ. ಸೊ ಎಲ್ಲ ಇದೊಂದು ಪ್ಲ್ಯಾನ್ ಆಗಿದೆ, ಇದನ್ನು ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗೋದು ವೆರಿ ಮೆಕ್ಯಾನಿಕಲ್. ಸೊ ನನಗೆ ಈ ಪ್ರೊಡಕ್ಷನಲ್ಲಿ, ಸೂರಜ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಾ ನನಗೆ ಇಷ್ಟ ಆಗಿದೆ ಏನಂದರೆ, ಇದು ಒಂದು ಫ್ರೆಂಡ್ಲಿ ಎನ್ವೈರ್ಮೆಂಟ್. ಸೊ ಈ ಎಲ್ಲರೂ ಒಂಥರ ಫ್ಯಾಮಿಲಿ ಥರ, ನಾವೆಲ್ಲ ಒಂದು ಫ್ಯಾಮಿಲಿ ಥರ, ಫ್ರೆಂಡ್ಸ್ ಥರ. ಸೊ ಒಟ್ಟಿಗೆ ಒಂದು ಗ್ರೂಪ್ ಆಗಿ ಕೆಲಸ ಮಾಡಿರೋದು. ಸೊ ಒಂದು ಪ್ರಾಜೆಕ್ಟ್ ಅಂತಂದರೆ ಒಂದು ಹೆಚ್ಚು ಒಂದು ಕೆಳಗೆ ಇದಾಗುತ್ತೆ, ಒಂದು ಮೇಲೆ ಕೆಳಗೆ ಎಲ್ಲ ಆಗುತ್ತೆ. ಸೊ ಅದೆಲ್ಲ ಆದ್ರೂ ಒಂದು ನಮ್ಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಒಂದು ಫ್ಯಾಮಿಲಿ ಥರ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿರೋದು. ಇದು ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನನಗೆ ತುಂಬ ಖುಷಿ ಆಯಿತು ಸೊ ಈ ಪ್ರಾಜೆಕ್ಟ್ ಮಾಡಿ. ಸೊ ನೀವೇ ಫಸ್ಟ್ ವ್ಯೂವರ್ಸು ಸಿನಿಮಾಗೆ. ಹೌದು. ಸೊ ಹೇಗಿದೆ ಸಿನಿಮಾ? ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬಾ ಚೆನ್ನಾಗಿದೆ. ಅಂದರೆ ನಾವು ವರ್ಕ್ ಮಾಡಿದ್ದೀವಿ ಅಂತ ನಾವು ಅಂದರೆ ಹೇಳ್ತೀವಿ. ನಾನು ಹೇಳೋದು ವರ್ಲ್ಡ್ ಕ್ಲಾಸ್ ಸಿನಿಮಾಸ್ ನೀವೆಲ್ಲ ನೋಡಿದಿರಾ, ವರ್ಲ್ಡ್ ಕ್ಲಾಸ್ ಸಿನಿಮಾಗಳ ಕೆಲಸ ಮಾಡಿದ್ದೀರಾ. ಸೊ ಹಾಗಾಗಿ ಸರತ್ತಿನ ಶುರು ಮಾಡೋಣ ಅಂತ ಅನ್ಸುತ್ತೆ. ಸೊ ಹೌ ವಾಸ್ ದ ಮೂವಿ ಸರ್? ಫಸ್ಟ್ ವ್ಯೂವರ್ ಆಫ್ ದಿಸ್ ಮೂವಿ, ಆಸ್ ಎ ಫಸ್ಟ್ ವ್ಯೂವರ್, ಆ್ಯಂಡ್ ಹೌ ವಾಸ್ ದ ಮೂವಿ? Can you say? You know, you will. I want you to judge, but we had at least more than 1,000 FX shot. That it contains more than 600 creature animation shots. That most of them was fully CG. There was no actor. There was no place in there. There was completely CG. And it makes it so hard to reach. And at the end, there was a place with few actors, with few soldiers, and we feel these with thousands soldiers, truck, cars, guns, animals, creatures. They were fighting to each other. Killing each other, and there were lots of dead soldiers around the place, and fire, FX shots, and water, and it was fully, completely done with our colleagues, our team, and we're proud of them, and thanks to them, I hope you'll enjoy this movie, and please give me feedback. So I think you are worked so many Hollywood movies, like international world class contents. So what do you feel like? What is the special thing you got in this movie? You know, in most of the FX movies or action movies, even in Hollywood, you have real animals, but as I will give you an example. For example, in lots of story, we have a character like Zahak. He have 4 snake in his shoulder, but in this movie, in Indian culture, we have 4 big anaconda on his shoulder. It is completely different. You know, even AI
could not give us a reference for this. How should we animate them? They're so enormous, and they comes from his shoulder. They were attacking other soldiers. It was completely unique story. It was so hard to think about that. More than 1,000 bulls were attacking lots of soldiers. Have you seen these in any kind of movie? The bulls, the wild bulls are attacking to the soldiers. Soldiers are attacking them. Oh, it was so hard to think about that. It was the point that we did. Yep. ಹೇಳ್ತಿದ್ರೆ ಎಕ್ಸೈಟ್ ಆಗ್ತಿದೆ. ಅದೇ ಹೇಳ್ದಂಗೆ ತುಂಬಾ ಡಿಫ್ರೆಂಟ್ ಪ್ರಾಜೆಕ್ಟ್ ಇದು. ಸೊ ನಾ ಎಷ್ಟೊಂದು ಫಿಲ್ಮ್ಸ್ ನೋಡಿರೋದ್ರಲ್ಲಿ ಇದು ಕಾನ್ಸೆಪ್ಟ್ ವೈಸ್ ಕೂಡ ಬೇಸಿಕ್ ಕಾನ್ಸೆಪ್ಟಿಂದ ಹಿಡಿದು ಅದು ಎಕ್ಸಿಕ್ಯೂಷನ್ವರೆಗೂ ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಅಂದರೆ ಟ್ರೈಲರ್ಗೆನೇ ಯಾರೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. 45 ಏನೋ ಹೇಳ್ತಾರೆ, ಹಂಗೇ ಇತ್ತು ಒಂದು ಸಾಂಗ್ ಬಂದಾಗಲೂ ಹಂಗೆ ಇತ್ತು. ಒನ್ಸ್ ಟ್ರೈಲರ್ ಆಚೆ ಬರ್ತಿದ್ದಂಗೆ ಎಲ್ಲರೂ ಒಂಥರ ಕಣ್ಣು ಹಿಂಗೆ ಅರಳಿಸ್ ನೋಡಿ ಹವಾ ಅಂತ. ಅದು ಎಸ್ಪೆಷಲಿ ಶಿವಣ್ಣನ ಒಂದು ಜಲಕ್ ಬರುತ್ತಲ್ಲ, ಸೊ ಅದ್ರದ್ದು ಹೆಂಗೆ ವರ್ಕ್ ಮಾಡಿರಿ ಅಂದರೆ ಶಿವಣ್ಣದೊಂದು ಗೆಟಪ್ ಇದೆಯಲ್ಲ, ಸೊ ಅದ್ರ ಬಗ್ಗೆ ಏನಾದರೂ ಮಾತಾಡ್ಬೋದಾ? ಅಂದರೆ ನಾನು ಹೇಳ್ತಿರೋದು ಶಿವಣ್ಣ ಅವರೆಲ್ಲ ಎಷ್ಟು ದೊಡ್ಡ ಕಲಾವಿದರು ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಆ ಒಂದು ವಿಷಯಕ್ಕೆ ಅಂದರೆ ಅವ್ರನ್ನ ಆ ರೀತಿ ತೋರಿಸೋದಕ್ಕೆ ಅದು ಕೂಡ ಮ್ಯಾಟ್ರ್ ಆಗುತ್ತಲ್ಲ ನಿಮ್ಮ ಕೆಲಸದಲ್ಲಿ. ಖಂಡಿತ. ಸೊ ಬೇಸಿಕಲಿ ಅದೇ ಈ ಆ ಸ್ಪೆಸಿಫಿಕ್ ಶಾರ್ಟಲ್ಲಿ ಅವ್ರನ್ನ ನಾವು ಡಿ-ಏಜ್ ಮಾಡಬೇಕಾಗಿತ್ತು. ಸೊ ಅರ್ಜುನ್ ಸರ್ ಅದೇ ಅಗೈನ್ ಲೈಕ್ ಅವರು ಚೆನ್ನಾಗಿ ಹೋಮ್ವರ್ಕ್ ಮಾಡಿದ್ದಾರೆ. ಸೊ ಹಿಂಗೇ ಬೇಕು. ಸೊ ಅವರು ಹಳೇದು ಒಂದು ಫಿಲ್ಮ್ದೊಂದು ಫೋಟೋ ತೋರಿಸಿ, ಸೊ ಶಿವಣ್ಣ ಈ ಏಜಲ್ಲಿರಬೇಕು, ಈ ಥರನೇ ಕಾಣಿಸ್ಬೇಕು ಅಂತ ಆಲ್ರೆಡಿ ಅವ್ರಿಗೊಂದು ಗೊತ್ತಿತ್ತು. ಸೊ ಅದನ್ನು ನಮ್ಗೆ ಕೊಟ್ಟು, ಸೊ ಇದಕ್ಕೆ ಮ್ಯಾಚ್ ಮಾಡಿ ಈ ಏಜ್ಗೆ ಹೋಗೋಣ, ಬಟ್ ಸ್ವಲ್ಪ ಫೆಮಿನೈನ್ ಲುಕ್ ಇರಲಿ. ಸೊ ಯಾಕೆಂತಂದರೆ ಅರ್ಧನಾರೀಶ್ವರ ಅಂತ ಅನ್ನೋ ಥರ ಒಂದು ಇದಿರಲಿ ಅನ್ನೋದು ಅದಕ್ಕೋಸ್ಕರ ಸೊ ಅದನ್ನು ಮಾಡಿದ್ವಿ. ಸೊ ಅದನ್ನು ಶೂಟ್ ಮಾಡಿದಾಗ ಸೊ ಈಗ ಅಫ್ಕೋರ್ಸ್ ಶಿವಣ್ಣ ತುಂಬ ಮ್ಯಾಸ್ಕ್ಯುಲನ್ ಆಗಿದ್ದಾರೆ. ಸೊ ಅದನ್ನು ನಾವು ಎಲ್ಲ ಮಾಡಿಫೈ ಮಾಡಿ, ಸೊ ಡಿ-ಏಜ್ ಮಾಡಿ ಎಕ್ಸಾಕ್ಟಾಗಿ ಒಂದು ಫೆಮಿನೈನ್ ಆಗಿ ಬಾಡಿನ ಎಂಫಸೈಸ್ ಮಾಡಿ ಕ್ರಿಯೇಟ್ ಮಾಡಿದ್ವಿ. ಸೊ ಈ ಒಂದು ರಿಯಾಕ್ಷನ್ಸ್ ಆ್ಯಂಡ್ ರಿವ್ಯೂಸ್ ನೋಡಿದ್ರಾ ನೀವು? ನೋಡಿ ಖಂಡಿತವಾಗ್ಲೂ. ಸೊ ಏನು ಅನಿಸ್ತು ಅಂದರೆ ನಿಮ್ಗೆ ಆ ಒಂದು ಎಕ್ಸ್ಪೆಕ್ಟೇಷನ್ಸು ಆ ಥರ ಇತ್ತಾ ನಿಮಗೆ? ನಿಮ್ಗೇನು ಅನಿಸ್ತು ಅಂತ? ಇಲ್ಲ ಅಂದರೆ ಈಗ ಜನಗಳು ಡೆಫಿನೆಟ್ಲಿ ಅವರು ದೊಡ್ಡ ಜಡ್ಜ್ಗಳವರು. ಸೊ ಕರೆಕ್ಟಾಗಿ ಈಗ ಜನಗಳು ಮಾತಾಡ್ತಾರೆ, ಕರೆಕ್ಟಾಗಿ ಮಾತಾಡ್ತಾರೆ. ಸೊ ಇನ್ಫ್ಯಾಕ್ಟ್ ನಾವು ಇದೇ ಪ್ರಾಜೆಕ್ಟ್ನ ಮಾಡಿ ನಮ್ಮ ಇದು ಜಡ್ಜ್ಮೆಂಟ್ ಇಷ್ಟಕ್ಕೆ ಲಿಮಿಟ್ ಆಗಿರುತ್ತೆ. ಸೊ ಅವರು ಬೇರೆ ಫ್ರೆಶ್ ಐಯಿಂದ ನೋಡ್ತಾರೆ. ಸೊ ಕರೆಕ್ಟ್ ಫೀಡ್ಬ್ಯಾಕ್ ಸಿಗುತ್ತೆ. ಸೊ ಬಟ್ ನಾನು ನೋಡಿರೋ ಫೀಡ್ಬ್ಯಾಕ್ ಪ್ರಕಾರ ಎಲ್ಲ ಪಾಸಿಟಿವ್ ಆಗೇನೇ ಇದೆ. ಸೊ ಹಂಗಾಗಿ ಅದೊಂದು ಖುಷಿ ಇದೆ ನಮಗೆ. ನಿಮಗೆ ಅಂದರೆ ವಿಶೇಷವಾಗಿ ಈ ಒಂದು ಪ್ರಾಜೆಕ್ಟು ಅಲ್ಲಿ ಕಂಡಿದ್ದೇನು ಅಂದರೆ, ಈಗ ಲೆಜೆಂಡ್ಸೇ ಇಲ್ಲ, ಶಿವಣ್ಣ, ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ ಅವರು ಆ್ಯಂಡ್ ಅರ್ಜುನ್ ಜನ್ಯ ಅವರು. ಸೊ ಒಬ್ಬೊಬ್ರದ್ದು ಏನಿಲ್ಲ. ಆಮೇಲೆ ಆ್ಯಕ್ಷನ್ಸು, ಈ ಸಿನಿಮಾಗೆ ಆ್ಯಕ್ಷನ್ ಪೋರ್ಷನ್ಸ್ ಮಾಡಿರೋಂಥ ಮಾಸ್ಟರ್ಸು, ಎವ್ರಿ ಒನ್ ಅಂದರೆ ಅವ್ರದ್ದೇ ವೇಯಲ್ಲಿ ಅವರು ಲೆಜೆಂಡ್ಸ್ ಇದ್ದಾರೆ. ಸೊ ಅವರು ಗ್ರೀನ್ ಮ್ಯಾಟಲ್ಲಿ ಶೂಟ್ ಮಾಡಿರ್ತಾರೋ ಅಥವಾ ಬ್ಲೂ ಮ್ಯಾಟಲ್ಲಿ ಶೂಟ್ ಮಾಡಿರ್ತಾರೋ, ನಿಮ್ಗೆ ಆ ಥರದ್ದೊಂದು ಪ್ಲೈನ್ ಕಂಟೆಂಟ್ ತೊಗೊಂಬಂದು ನಿಮ್ಮ ಹತ್ರ ಕೊಟ್ಟಿರ್ತಾರೆ ಐ ಥಿಂಕ್. ಸೊ ಅದನ್ನು ನೋಡಿದಾಗ ನಿಮಗೆ ಅನಿಸಿದ್ದು, ಮತ್ತು ಅರ್ಜುನ್ ಜನ್ಯ ಸರ್ ಆಲ್ರೆಡಿ ಒಂದು ಟ್ರೀಟ್ಮೆಂಟ್ ಈ ಥರ ಬೇಕು ಅನ್ನೋದು ಕೊಟ್ಟಿರ್ತಾರೆ, ಅದೆಲ್ಲ ಕರೆಕ್ಟು. ಸೊ ಆ ಒಂದು ಈ ಎರಡರ ಮಧ್ಯೆ ನಿಮ್ಗೊಂದು ವರ್ಕು, ನಿಮ್ದೊಂದು ಥಾಟ್ ಪ್ರೊಸೆಸ್ ಇರುತ್ತಲ್ಲ, ನಿಮ್ದೊಂದು ಎಫರ್ಟ್ ಹಾಕಬೇಕಾಗಿರುತ್ತಲ್ಲ, ಸೊ ಅದನ್ನು ನೋಡಿದಾಗ ನಿಮ್ಗೆ ಹೆಂಗೆ ಅನಿಸಿತ್ತು? ಸೊ ಅಂದರೆ ನಾವು ಬೇಸಿಕಲಿ ಇವ್ರು ಏನು ಪ್ರೀವ್ಯೂಸ್ ಮಾಡಿಕೊಟ್ಟಿದ್ರು ಅದನ್ನ ನೋಡೇನೆ ನಮಗೆ ತುಂಬ ಎಕ್ಸೈಟ್ ಆಗಿತ್ತು ಈ ಪ್ರಾಜೆಕ್ಟ್ ಮೇಲೆ. ಸೊ ಇದು 2 ವರ್ಷದ ಹಿಂದೆ, ಸೊ ಲಾಸ್ಟ್ ಇಯರ್ ಫೆಬ್ರವರಿಲಿ. ಸೊ ಅದನ್ನ ನೋಡೇ ತುಂಬ ಎಕ್ಸೈಟ್ ಆಗಿ ಈ ಪ್ರಾಜೆಕ್ಟ್ ಮೇಲೆ ನಾವು ವರ್ಕ್ ಮಾಡಬೇಕು ಅಂತ. ಸೊ ಆ್ಯಕ್ಚುಲಿ ನಾವು ಈ ಎಲ್ಲ ಪ್ಲ್ಯಾನ್ಗಳನ್ನ ಅಥವಾ ಡಿಸೈನ್ಗಳನ್ನ, ಕಾಸ್ಟ್ಯೂಮ್ ಡಿಸೈನಿಂದ ಹಿಡಿದು ಮತ್ತೊಂದು ವೆಪನ್ ಡಿಸೈನ್ ಈ ಥರದ್ದೆಲ್ಲ, ಮತ್ತು ವೆಹಿಕಲ್ ಡಿಸೈನ್ಗಳು, ಸೊ ಇದನ್ನೆಲ್ಲ ನಾವು ಮುಂಚೆನೇ ಮಾಡಿ ನಾವು ಸೆಟ್ಟಲ್ಲಿದ್ವಿ. ಸೊ ಸೆಟ್ಟಲ್ಲಿ ರವಿ ವರ್ಮ ಸರ್ ಜೊತೆ ಅವರು ಫೈಟಿಂಗ್ ಕೊರಿಯೋಗ್ರಫಿ ಎಲ್ಲ ನೋಡಿ ನಾವು ಆ್ಯಕ್ಚುಲಿ ತುಂಬ ಸರ್ಪ್ರೈಸ್ ಆಗಿತ್ತು. ಯಾಕೆಂತಂದರೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಮಾಡ್ತಿದ್ದಾರೆ. ಯಾಕೆಂದರೆ ರವಿ ವರ್ಮ ಸರ್ ತುಂಬ ಪ್ರೊಫೆಷ್ನಲ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೊರಿಯೋಗ್ರಫಿನ.
ಸೊ ಸೊ ಈಗ ಆ ಗ್ರೀನ್ ಮ್ಯಾಟಲ್ಲಿ ಸೊ ಅದನ್ನು ಶೂಟ್ ಮಾಡಿದಾಗ್ಲೇ ನಮಗೆ ಆ ಫಿಲ್ಮ್ ಆಲ್ರೆಡಿ ಗೊತ್ತಾಗಿತ್ತು. ಅಂದರೆ ಈಗ ಇದೇ ಥರನೇ ಅದೊಂದು ವಿಷನ್ ಇದೆ. ಸೊ ಆವಾಗಲೇ ಗೊತ್ತಿತ್ತು ಈ ಫಿಲ್ಮು ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ ಅಂತ. ಬರೀ ಅದನ್ನ ನೋಡೇ ನಮಗೆ ಗೊತ್ತಿತ್ತು ಸೆಟ್ಟಲ್ಲಿ. ಯಾಕೆಂತಂದರೆ ಅಫ್ಕೋರ್ಸ್ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಸರ್ ಇದಕ್ಕೆ ಏನೇನು ಬೇಕು ಆ ಸಪೋರ್ಟ್ನ ಬರೀ ವಿಷುವಲ್ ಎಫೆಕ್ಟ್ಸ್ ಡಿಪಾರ್ಟ್ಮೆಂಟಿಗೆ ಮಾತ್ರ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟ್, ಯಾವ ಡಿಪಾರ್ಟ್ಮೆಂಟಲ್ಲೂ ಅವರೇನು ಕಡಿಮೆ ಮಾಡ್ಕೊಂಡಿಲ್ಲ. ಸೊ ಎಲ್ಲ ಡಿಪಾರ್ಟ್ಮೆಂಟಿಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಹಂಗಾಗಿ ನಮಗೆ ಇದು ಚೆನ್ನಾಗಿ ಸಕ್ಸಸ್ಫುಲ್ ಆಗುತ್ತೆ ಅಂತ ಮುಂಚೆನೇ ಗೊತ್ತಿತ್ತು. ಆ್ಯಂಡ್ ಈ ಥರದ್ದು ಕೆಲಸಗಳು ಎಸ್ಪೆಷಲಿ ಆಗಲೇ ಹೇಳ್ದಂಗೆ ಕೊರಿಯೋಗ್ರಾಫರ್ಸಿಂದ ಹಿಡಿದು ಡೈರೆಕ್ಟ್ರಿಂದ ಹಿಡಿದು ನಿಮ್ಗೆ ಎಲ್ಲರ ಜೊತೆಗೂ ಒಂದು ಕೊಲಾಬರೇಷನ್ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಎಸ್ಪೆಷಲಿ ಕ್ಯಾಮ್ರಾಮನ್, ಡಿ ಒ ಪಿ ಒಂದು ನಿಮ್ಮ ಒಂದು ಕೊಲಾಬರೇಷನ್ ಆಗಿತ್ತು. ಸತ್ಯ ಹೆಗಡೆ ದೊಡ್ಡ ಅವರು ಒನ್ ಆಫ್ ದ ಲೆಜೆಂಡ್. ಆ್ಯಂಡ್ ಅವ್ರದ್ದೇ ಒಂದು ಪ್ಯಾಟ್ರನ್ ಇದೆ, ಲೈಟಿಂಗ್ ಪ್ಯಾಟ್ರನ್ ಇದೆ. ಲೈಕ್ ಅವ್ರದ್ದು ವರ್ಕ್ಸು ಲೈಕ್ ನಮ್ಮ ಇಂಡಿಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಡಿ ಒ ಪಿಸ್ ಅಂತಾರೆ. ಅವ್ರ ವರ್ಕ್ಸ್ ಯಾವಾಗ್ಲೂ ಅಪ್ರಿಷಿಯೇಟ್ ಮಾಡ್ತಾರೆ. ಪ್ರತಿ ಸಿನಿಮಾದಲ್ಲೂ ಅವ್ರು ಏನೋ ಒಂದು ಹೊಸ್ದಾಗಿ ತೊಗೊಂಡೋಗ್ತಾರೆ. ಆ್ಯಂಡ್ ಎಸ್ಪೆಷಲಿ ಈ ಒಂದು ಪ್ರಾಜೆಕ್ಟ್ ಅಂತ ಬಂದಾಗ ಇಷ್ಟು ದೊಡ್ಡ ತಂಡದ ಜೊತೆಗೆ VFX ಆ್ಯಂಡ್ ಆ ಒಂದು DOP ಆ ಒಂದು ವರ್ಕ್ ಬಗ್ಗೆ ಕೊಲಾಬ್ರೇಷನ್. ಹೌದು. ಸೊ ಸತ್ಯ ಸರ್ ಬಂದಾಗ ಅವರು ತುಂಬ ಹಂಬಲ್ ಪರ್ಸನ್. ಅವರು ನಮಗೆ ಈ ಥರ ಬೇಕು ಅಂತ ಎಷ್ಟು ಲಾಸ್ಟ್ ಮಿನಿಟಲ್ಲಿ ಏನೇ ಚೇಂಜ್ ಹೇಳಿದ್ರು ಕೂಡ ನಮಗೆ ಅವರು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಸೊ ಅದನ್ನ ನಿಲ್ಲಿಸಿ ಮತ್ತೆ ಚೇಂಜಸ್ ಮಾಡಿ, ಲೈಟಿಂಗ್ ಇರ್ಬೋದು ಮತ್ತೊಂದು ಇರ್ಬೋದು ಅದು ಚೇಂಜ್ ಮಾಡಿ, ಸೊ ತುಂಬ ಕೋಆಪ್ರೇಟ್ ಮಾಡಿದ್ರು. ತುಂಬ ಹಂಬಲ್ ಅವರು. ಸೊ ಅದೇ ಅವ್ರ ಜೊತೆ ವರ್ಕ್ ಮಾಡಿರೋದು ತುಂಬ ಖುಷಿ ಇದೆ. ಆ್ಯಂಡ್ ಸೊ ಒಂದು ಪಾರ್ಟ್ ಆಫ್ ದ ಫಿಲ್ಮ್ ನೀವೇ ಎಡಿಟ್ ಮಾಡಿಬಿಟ್ಟಿರ್ತಾರಲ್ವ, ಅಂದರೆ ಈ ಒಂದು CG ಅದರ VFX ವಿಚಾರಕ್ಕೆ. ಸೊ ಅದು ಬೇಸಿಕಲಿ ಲೈಕ್ ನಾವು ಎಡಿಟ್ ನಾವು ಮಾಡಲಿಲ್ಲ. ಸೊ ನಾವು ಬೇಸಿಕಲಿ ಅರ್ಜುನ್ ಸರ್ ಒಂದು ಕಟ್ ಕೊಟ್ಟ ಮೇಲೆ ಅದನ್ನ ಇಟ್ಕೊಂಡು ನಾವು ಅದನ್ನು ಮಾಡಿಫೈ ಮಾಡಿದ್ವಿ ಬಿಟ್ರೆ. ಸೊ ನಾವು ಫಸ್ಟು ನಾವು ಡೈರೆಕ್ಟರ್ದು ವಿಷನ್ ನಮ್ಗೆ ಅರ್ಥ ಆಗಬೇಕಲ್ಲ. ಸೊ ಹಂಗಾಗಿ ನಾವು ಅವರ ಎಡಿಟ್ನ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದು ನಾವು. ಸೊ ಅವರು ಡಿಸೆಂಬರ್ 10th ಅವ್ರು ನಮ್ಗೆ ಆ್ಯಕ್ಚುಲಿ ಇದ್ರದ್ದು ಎಡಿಟ್ ಕೊಟ್ಟರು. ಮೇ ಬಿ ನಿಮಗೆ ಮೋಸ್ಟ್ ಅಂದರೆ ಈ ಥರದ ವಿಷಯಕ್ಕೆ ತುಂಬ ಪ್ರಾಪರ್ ಎಡಿಟೇ ಕೊಡಬೇಕಾಗುತ್ತೆ, ಇಲ್ಲಾಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಅವ್ರಿಗೂ. ಹೌದೌದು. ಅಂದರೆ ನೀವು ಒಂದೊಂದು ಶಾರ್ಟು ಮತ್ತೆ ವರ್ಕ್ ಮಾಡಬೇಕಂದ್ರೆ ಅದಕ್ಕೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಅದೇ VFX ಅನ್ನೋದು ಒಂದು ಎಕ್ಸ್ಪೆನ್ಸಿವ್ ಎಂಡೆವರ್ ಇದು. ಯಾಕೆಂದ್ರೆ ಒಂದು ಸಣ್ಣ ಚೇಂಜ್ ಲಾಸ್ಟ್ ಮಿನಿಟಲ್ಲಿ ಮಾಡಿದ್ರು ಅದು ಈಗ ಮತ್ತೆ ವಾಪಸ್ ಎಲ್ಲ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು. ನಾವೊಂದು ಆಲ್ಮೋಸ್ಟ್ ಒಂದು 16 to 20 ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಅದು ಡಿಪೆಂಡಿಂಗ್ ಆನ್ ಲೈಕ್ ಏನು ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ. ಸೊ ಈಗ ಒಂದು ಚೇಂಜ್ನ ನಾವು ಲಾಸ್ಟ್ ಮಿನಿಟಲ್ಲಿ ಮಾಡಿದ್ರೆ ಸೊ ಮತ್ತೆ ವಾಪಸ್ ಅದು ಫಸ್ಟ್ ಡಿಪಾರ್ಟ್ಮೆಂಟ್ 1ಗೆ ಹೋಗೇನೆ ಅದೆಲ್ಲ ಚೇಂಜಸ್ ಆಗಿ ಬರಬೇಕು. ಸೊ ಹಂಗಾಗಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಬಟ್ ಎಕ್ಸ್ಪೆನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಟೈಮ್ ಕನ್ಸ್ಯೂಮಿಂಗ್ ಆಗಿಬಿಡುತ್ತೆ. ಯಾಕೆಂತಂದರೆ ಎಲ್ಲ ಡಿಪಾರ್ಟ್ಮೆಂಟ್ ಟಚ್ ಮಾಡಿ ಬರೋ ಅಷ್ಟರೊಳಗಡೆ 20 ದಿನ ಆಗೋಗುತ್ತೆ. ಸೊ ಹಂಗಾಗಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕು. ಸೊ ಅದರಲ್ಲಿ ನಮಗೇನು ತೊಂದರೆ ಆಗಲಿಲ್ಲ. ಯಾಕೆಂತಂದರೆ ಅರ್ಜುನ್ ಸರ್ ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರು. ಸೊ ನಮಗೆ ತುಂಬ ಗೋಯಿಂಗ್ ಬ್ಯಾಕ್ ಅನ್ನೋ ಥರದ್ದು ತುಂಬ ಕಡಿಮೆ. ಅಂದರೆ ಎಲ್ಲ ಪ್ರಾಜೆಕ್ಟಲ್ಲಿ ಇದ್ದೇ ಇರುತ್ತೆ, ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಅದು ತುಂಬ ಕಡಿಮೆ ಈ ಪ್ರಾಜೆಕ್ಟಲ್ಲಿ. ಓಕೆ, ಫಿರೋಜ್ ಅವ್ರಿಗೆ ಏನು ಅನ್ನಿಸ್ತು ಅಂದರೆ, ಐ ಮೀನ್ ವಾಟ್ ಈಸ್ ಯು ನೋಟಿಸ್ ದ ಸ್ಪೆಷಲ್ ಥಿಂಗ್ ಇನ್ ದಿಸ್ ಮೂವಿ? Special things in this movie. In this movie, I saw Mr. Raj Shetty and Nima Shivana Rajkumar and Mr. Officer acting in this movie. For me, I think this is very special because actually, when in my country, Indian movie is very famous. Yeah, and I saw this actor before in some of movie. I don't know exactly about the name, and also I don't know when I saw, but I saw these actors before. So when I come start this project and see these three actors together do something action like this in this movie, for me it's very special. And except the VFX, because I think VFX is very special in this movie. Except the VFX, if I want to say, I about the song and music. So Arjun Janya sir is very professional, and I think movie story, VFX, and music, it's very good matching together, and like completely.
I think song also is very special in this movie, and this matching with all sequence and select music for some sequence. For me, it's I don't know what is the word in English, but it's very special. ಸೊ ಈ ಥರದ್ದು ಪ್ರಾಜೆಕ್ಟ್ಸ್, ಈ ಥರದ ಕಂಟೆಂಟ್ಸ್ ಬಿಗ್ ಸ್ಕ್ರೀನಲ್ಲಿ ನೋಡಬೇಕು. 2D 3D ಆ್ಯಂಡ್ ಐಮ್ಯಾಕ್ಸ್ ಇವಾಗ ಈ ಸ್ಕೇಲ್ ಆಫ್ ಸ್ಕ್ರೀನ್ಸ್ ಆ್ಯಂಡ್ ಇದಿದೆ. ಸೊ ಈ ಒಂದು ಸಿನಿಮಾನ ಯಾವ ರೀತಿ ರಿಲೀಸ್ ಮಾಡ್ತಿದ್ದಾರೆ, ಅಥವಾ 3D ನೋಡ್ಬೋದಾ, ಅಥವಾ ಏನು ವಾಟ್ ಇಸ್ ಎಕ್ಸಾಕ್ಟ್? ಇಲ್ಲ, ಸೊ 3D ಮತ್ತು ಐಮ್ಯಾಕ್ಸ್ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಮುಂಚೆಯಿಂದನೂ. ಸೊ ಹಂಗಾಗಿ ಅದು ಪ್ಲ್ಯಾನ್ ಇರಲಿಲ್ಲ. ಸೊ ಜಸ್ಟ್ ರೆಗ್ಯುಲರ್ 2D ಮಾತ್ರ ಮಾಡ್ತಾ ಇರೋದು ಅಷ್ಟೇ. ಆ ಥರದ್ದು ಮಾಡ್ಬೋದಿತ್ತಾ? ಖಂಡಿತವಾಗ್ಲೂ ಮಾಡ್ಬೋದಿತ್ತು. ಅದು ಈಗ ಒಂದು ಇದು ಅದೇ ಸ್ಟೀರಿಯೋಸ್ಕೋಪಿ ಕನ್ವರ್ಷನ್ ಮಾಡಿ 3Dಯಲ್ಲಿ ನೋಡಿದರೆ ಅದು ಇನ್ನೂ ಒಳ್ಳೆ ಎಫೆಕ್ಟ್ ಬರ್ತಿತ್ತು. ಯಾಕಂದರೆ ತುಂಬ ಕ್ರೀಚರ್ಸ್ಗಳಿದೆ, ತುಂಬ ಕ್ರೌಡ್ ವರ್ಕ್ ಇದೆ, ತುಂಬ ಎಫೆಕ್ಟ್ಸ್ ಇದೆ. ಸೊ ಡೆಫಿನೆಟ್ಲಿ ತುಂಬ ಇಂಪ್ಯಾಕ್ಟ್ ಬರ್ತಿತ್ತು. ಬಟ್ ಅದಕ್ಕೆ ಮತ್ತೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಅದು ಮುಂಚೆಯಿಂದನೂ ಪ್ಲ್ಯಾನಲ್ಲಿ ಏನಿರಲಿಲ್ಲ. ಅಲ್ಲ, ಟ್ರೈಲರ್ ನೋಡ್ಬೇಕಾದ್ರೆ ಸ್ಕೇಲ್ ಮ್ಯಾಸಿವ್ ಆಗಿದೆ. ಸೊ ಅದು ಇನ್ನು ಬಿಗ್ ಸ್ಕ್ರೀನಲ್ಲಿ ಆ ಥರದ್ದೆಲ್ಲ ನೋಡಿದ್ರೆ ಹೆಂಗಿರುತ್ತೆ ಅಂತ. ಹೌದೌದು. ಅಂದರೆ ಮತ್ತೆ ಅದೆಲ್ಲದ್ರ ಜೊತೆಗೆ ಈಗ ಒಂದು 60% ಆಫ್ ದ ವೆಯ್ಟ್ ಫಿಲ್ಮಲ್ಲಿ ಮ್ಯೂಸಿಕ್ಕೇನೆ, ಸೌಂಡ್ ಎಫೆಕ್ಟ್ಸೇ. ಸೊ ಅದು ನೀವು ಅರ್ಜುನ್ ಸರ್ದು ಏನು ಡೌಟ್ ಪಡೋಂಗೇ ಇಲ್ಲ. ಸೊ ಅದರಲ್ಲಿ ಡೆಫಿನೆಟ್ಲಿ 10 ಔಟ್ ಆಫ್ 10 ಅಂತ, ಅಥವಾ 100 ಔಟ್ ಆಫ್ 10 ಅಂತ ಅನ್ಬೋದು. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದ್ರ ಜೊತೆಗೆ ನಮ್ಮ ವಿಜುವಲ್ಸ್ ಎಲ್ಲ ಅದಕ್ಕೆ ಆ್ಯಡಪ್ ಆಗಿ ಇನ್ನೂ ಒಳ್ಳೆ ಫಿಲ್ಮಲ್ಲಿ ಒಂದು ಒಳ್ಳೆ ವೆಯ್ಟೇಜ್ ಇದೆ. ಸೊ ಎಲ್ಲರಿಗೂ ಒಂದು ಒಳ್ಳೆ ಎಂಟರ್ಟೈನರ್ ಫಿಲ್ಮ್ ಇದು. ಸೊ ತುಂಬ ಚೆನ್ನಾಗಿದೆ. ಯಾಕೆಂತಂದರೆ ಇದು ಮಾಡರ್ನ್ ಡೇ ಮೈಥಾಲಜಿಕಲ್ ಮಿಕ್ಸ್ ಪ್ಲಸ್ ಸೈನ್ಸ್ ಫಿಕ್ಷನ್ ಕೂಡ ಮಿಕ್ಸ್ ಆಗಿರುವಂಥ ಒಂದು ವೆರಿ ಡಿಫ್ರೆಂಟ್ ಫಿಲ್ಮ್ ಇದು. ಸೊ ಹಂಗಾಗಿ ಡೆಫಿನೆಟ್ಲಿ ನಾನಂತೂ ಎಂಜಾಯ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಎಲ್ಲರೂ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ. ಅಂದರೆ ನೀವುಗಳ ಹೇಳ್ತಾ ಇದ್ರೇ ಆಲ್ರೆಡಿ ಅದು ಬಂದಿರೋ ಕಾಂಟೆಂಟ್ಸ್ ನೋಡ್ತಾ ಇದ್ರೇ ಹಂಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಈ ಥರದ್ದು ಪ್ರಾಜೆಕ್ಟ್ಸ್ ವಿಷಯಕ್ಕೆ ಬಂದರೆ, ಇಷ್ಟು ವರ್ಷದಲ್ಲಿ ನಾನು ನೋಡ್ದಂಗೆ ಫಸ್ಟ್ ಟೈಮು ಈ ಸ್ಕೇಲಲ್ಲಿ ಅಂದರೆ VFX ವರ್ಕ್ ಮಾಡಿ ಸಿನಿಮಾನ ರಿಲೀಸ್ ಮಾಡ್ತಾರೆ ಕನ್ನಡದಲ್ಲಿ. ಸೊ ಸುಮಾರು ಸಿನಿಮಾಗಳಿಗೆ ಕೆಲವೊಂದು VFX ಅವಶ್ಯಕತೆ ಇರುತ್ತೆ. ಎಲ್ಲೊಂದು ಕಡೆ ಸೊ ಎಕ್ಸ್ಪೆನ್ಸಿವ್ ಅನ್ನೋ ಕಾರಣಕ್ಕೆ ಮತ್ತೇನೋ ಮಾಡೋವಂಥದ್ದು, ಅಂದರೆ ಒಂದು ಕತೆ ಕೇಳ್ತಿರುತ್ತೆ ಕೆಲವೊಂದು ಈ ಥರದ್ದು ಬೇಕು ಅನ್ನೋದು. ಸೊ ಆ ಒಂದು ವಿಷಯಕ್ಕೆ ಬರುತ್ತಿರುತ್ತೆ. ಆದರೆ ಇವತ್ತಿಗೆ ಸಿನಿಮಾ ಮಾಡೋದಕ್ಕೆ VFX ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ, ಜೊತೆಗೆ ಕಾಸ್ಟ್ ಆ್ಯಂಡ್ ಇದ್ರವೈಸ್ ಎಷ್ಟು ಫ್ರೆಂಡ್ಲಿ ಇದೆ ಅಂತ ನಿಮ್ಗೆ ಅನಿಸುತ್ತೆ? ಸೊ ಬೇಸಿಕಲಿ VFX ಅನ್ನೋದು ಇನ್ ಜನರಲ್ ಆಗಿ ಹೇಳ್ಬೇಕು ಅಂತಂದರೆ ಎಕ್ಸ್ಪೆನ್ಸಿವ್ ಎಂಡವರನ್ನೇ ಇನ್ ಜನರಲ್ ಆಗಿ ಹೇಳೋದಾದರೆ. ಬಟ್ ಅದರಲ್ಲಿ ಸ್ಪೆಸಿಫಿಕಲಿ ಎಲ್ಲಿ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಅಂದರೆ, ಈಗ ಕ್ಯಾರೆಕ್ಟರ್ ಕ್ರೀಚರ್ಗಳಿದ್ರೆ, ಸೊ ಅಂತಂದರೆ ಆ್ಯನಿಮಲ್ಸ್ ಇದ್ದರೆ, ಅಥವಾ ಏನಾದರೂ ಈಗ ಕ್ಯಾರೆಕ್ಟರ್ ಎನ್ಹಾನ್ಸ್ಮೆಂಟ್ ಮಾಡೋದು ಅಥವಾ ಫೇಸ್ ರಿಪ್ಲೇಸ್ಮೆಂಟ್ ಮಾಡೋದಂದರೆ ಕಂಪ್ಲೀಟ್ಲಿ ಕಂಪ್ಯೂಟರ್ ಜನರೇಟೆಡ್ ಫೇಸ್ನ ಮಾಡೋದು, ಆ ಥರದ್ದು ವರ್ಕ್ಗಳಾದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಅದನ್ನು ಈ ಫಿಲ್ಮಲ್ಲಿ ಮಾಡಿದ್ದೀವಿ ಬೈ ದ ವೇ. ಆ ಥರದ್ದೆಲ್ಲ ಎಕ್ಸ್ಪೆನ್ಸಿವ್ ಆಗುತ್ತೆ ಬಿಟ್ಟರೆ. ಸೊ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ಫಿಲ್ಮ್ ಸ್ಟೋರಿ ಏನು ಕೇಳುತ್ತೆ, ಸೊ ಅದಕ್ಕೆ ತಕ್ಕಂಗೆ ನಾವು ಮಾಡಿಕೊಂಡು ಹೋಗೋದಾದರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ, ಅಷ್ಟು ಎಕ್ಸ್ಪೆನ್ಸಿವ್ ಆಗಕೂಡ್ದು ಪ್ಲ್ಯಾನಿಂಗ್ ಕರೆಕ್ಟಾಗಿದ್ದರೆ. ಸೊ ರೀಸೆಂಟ್ಲಿ ನಮ್ಮ ಇಂಡಸ್ಟ್ರಿನಲ್ಲಿ ಯಾವ ಸಿನಿಮಾ ನೋಡಿದ್ರಿ ನೀವು? ಅಂದರೆ ನಿಮಗೆ ಇವತ್ತಿನ ನಮ್ಮ ಇಂಡಸ್ಟ್ರಿ ಡೆವಲಪ್ಮೆಂಟ್ ಅಂದರೆ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಂಥವ್ರು ನೀವು. ಸೊ ಕೆಲಸ ಅಲ್ಲಿ ಮಾಡ್ತಿರ್ಬೋದು, ಬಟ್ ಎಲ್ಲೊಂದು ಆ ಕನೆಕ್ಟ್ ಯಾವಾಗಲೂ ಇದ್ದಿದ್ದೆ. ಸೊ ಆ ಪ್ರೀತಿ ಇದ್ದಿದ್ದೆ. ಸೊ ವಿಶೇಷವಾಗಿ ನಮ್ಮ ಸಿನಿಮಾಗಳು, ನಮ್ಮ ಇಂಡಸ್ಟ್ರಿ ಬೆಳೀತಾ ಇರೋ ರೀತಿ, ಟೆಕ್ನಿಕಲಿ ಅವರು ಅಡ್ವಾನ್ಸ್ಡ್ ಆಗ್ತಾ ಇರೋ ರೀತಿ ನೀವು ಅಲ್ಲಿಂದ ನೋಡಿದ್ದೀರಾ, ಮತ್ತು ನೀವೇ ಕೆಲಸನೂ ಮಾಡ್ತಿದ್ದೀರಾ. ಈಗ ಹೇಗೆ ಅನಿಸ್ತಾ ಇದೆ? ಸೊ ಖಂಡಿತವಾಗ್ಲೂ ಡೆವಲಪ್ಮೆಂಟ್ ಆಗಿದೆ. ಸೊ ಅಂದರೆ ಈಗ ಬೇರೆ ಇಂಡಸ್ಟ್ರಿಗಳಿಗೆ ಹೋಲಿಸಿದ್ರೆ ನಮ್ಮ ಇಂಡಸ್ಟ್ರಿ ಇನ್ನೂ ತುಂಬ ಆಪರ್ಚುನಿಟಿ ಇದೆ ಇನ್ನೂ ಡೆವಲಪ್ ಆಗೋದಕ್ಕೆ. ಸೊ ಬಟ್ ಖಂಡಿತವಾಗ್ಲೂ ಈಗ ಹೊಸ ಟ್ಯಾಲೆಂಟ್ಗಳೇನು ನಾನು ನೋಡ್ತಿದ್ದೀನಿ ಚೆನ್ನಾಗಿ ಮಾಡ್ತಿದ್ದಾರೆ, ಖಂಡಿತವಾಗ್ಲೂ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕರೆ ಎಲ್ಲರಿಗೂ ಕೂಡ ಇಲ್ಲಿ ಇನ್ನೂ ಬೆಳೆಯೋದಕ್ಕೆ ಇನ್ನೂ ಆಪರ್ಚುನಿಟಿ ಇದೆ ಈ ಇಂಡಸ್ಟ್ರಿಯಲ್ಲಿ. ಸೊ ಅದಕ್ಕೋಸ್ಕರ ಈಗ ನಾವು ಪರ್ಸ್ನಲಿ ನಾವು ಇವಾಗ ಗೋಯಿಂಗ್ ಫಾರ್ವರ್ಡ್ ಇವಾಗ ನಾವು ಕೂಡ ಏನಾದರೂ
ಇಂಡಸ್ಟ್ರಿಗೆ ಏನಾದರೂ ಮಾಡಬೇಕು ಅಂತ ನಾವು ಕೂಡ ಪ್ರಯತ್ನ ಪಡ್ತಾ ಇದ್ದೀವಿ. ಓ ವೆರಿ ಗುಡ್. ಮಾಡಿ 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 ಮಾಡಬೇಕು. ಸೊ ಓಕೆ, ಸಿನಿಮಾ ಯಾವತ್ತಿಗೆ ರೆಡಿ ಆಯಿತು, ಯಾವಾಗ ಕೊಟ್ರಿ, ರಿಲೀಸ್ಗೆ ಇನ್ನೇನು ಕೌಂಟೌನ್ ಶುರು ಆಗಿದೆ, ಕೊನೆಗಳಿಗೆಲ್ಲ ಸಿಕ್ಕಿದ್ದೀರಿ, ಇನ್ನೇನು ಮಾತಾಡಬೇಕು ನನಗೂ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಆ್ಯಂಡ್ ಈ ಒಂದು ಪ್ರೊಡಕ್ಷನ್ ಬಗ್ಗೆ ನನಗೆ ತುಂಬ ವಿಶೇಷ ಅನ್ನಿಸ್ತು. ಈ ಥರದ್ದು ಸಿನಿಮಾಗಳು ಯೂಶ್ವಲಿ ಯಾರೂ ಒಪ್ಪೋದು ಇಲ್ಲ. ಈ ಕತೆ ಹೇಳಿದ ತಕ್ಷಣ ರೀ ಯಾರೇ ಮಾಡ್ತಾರೆ, ಇಷ್ಟೆಲ್ಲ ಯಾರಪ್ಪ ಆಗ್ತಾರೆ, ಎಲ್ಲಪ್ಪ ಮಾರ್ಕೆಟ್ ಇದೆ, ಎಲ್ಲಿ ಬಿಸ್ನೆಸ್ ಆಗುತ್ತಪ್ಪ ಅಂತ ಕೇಳ್ತಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಅವರು ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ, ಯಾವುದೋ ತುಂಬ ಅವ್ರು ಅಂದ್ಕೊಂಡಂಗೆ ಆಗಿರೋದು ಕಡಿಮೆನೇ. ಸೊ ಆ ಒಂದು ವಿಷಯಕ್ಕೆ ಬರೋ ಥರದ್ದಾದರೆ ಈ ಥರದೊಂದು ರಿಸ್ಕ್ ತಗೊಳ್ಳೋದಿದೆಯಲ್ಲ, ಇಟ್ಸ್ ಗ್ರೇಟ್ ಥಿಂಗ್. ಸೊ ಈ ಒಂದು ವಿಷಯಕ್ಕೆ ಪ್ರೊಡಕ್ಷನ್ ವೈಸು ಅವ್ರದ್ದು ಪ್ರೊಫೆಷನಲ್ ವೈಸು ಹೇಗಿತ್ತು ನಿಮ್ಮ ಒಂದು ವಿಚಾರಕ್ಕೆ? ಅದೇ ನಾನು ಮುಂಚೆನೇ ಹೇಳ್ದಂಗೆ ರಮೇಶ್ ರೆಡ್ಡಿ ಸರ್ ಯಾವ ಡಿಪಾರ್ಟ್ಮೆಂಟಲ್ಲೂ ಏನೂ ಕಡಿಮೆ ಮಾಡಿಲ್ಲ. ಸೊ ಎಲ್ಲರಿಗೂ ಈಗ ಎಲ್ಲ ಥರದಲ್ಲೂ ಸಪೋರ್ಟ್ ಮಾಡಿದ್ದಾರೆ ಚೆನ್ನಾಗಿ. ಸೊ ಈ ಪ್ರೊಡಕ್ಷನಲ್ಲಿ ವರ್ಕ್ ಮಾಡ್ತಾ ನನಗೆ ಯಾವುದೋ ಒಂದು ಕಂಪ್ನಿ ಜೊತೆ ಕೆಲಸ ಮಾಡ್ತಿದ್ದೀನಿ ಅನ್ನೋ ಥರ ನನಗೆ ಭಾವನೆನೇ ಬಂದಿಲ್ಲ. ನನಗೆ ಮಾತ್ರ ಅಲ್ಲ, ನಮ್ಮ ಟೀಮ್ಮೇಟ್ಸ್ಗಳಿಗೂ ಕೂಡ ಒಂದು ಫ್ಯಾಮಿಲಿ ಜೊತೆ ಒಂದು ಫ್ಯಾಮಿಲಿ ವರ್ಕ್ ಮಾಡ್ತಿದ್ದೀವಿ ಅನ್ನೋ ಥರ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ. ಸೊ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಪ್ರೊಡಕ್ಷನಲ್ಲಿ. ಇವರು ಅವರು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ಪ್ರೊಡಕ್ಷನ್ ಇದು. ಸೂರಜ್ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದ್ದಕ್ಕೆ ನಮ್ಗೆ ಅದಕ್ಕೆ ತುಂಬ ಖುಷಿ ಇದೆ. ಸೊ ಅದ್ರ ಜೊತೆಗೆ ಪ್ರೊಡ್ಯೂಸರ್ ಸರ್ ಅವರು ತುಂಬ ಪ್ಯಾಷನೆಟ್ ವ್ಯಕ್ತಿ. ಸೊ ಈಗ ಫಿಲ್ಮ್ನ ಅವರು ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಪ್ಯಾಷನ್, ಆ ಖುಷಿಗೋಸ್ಕರ ಮಾಡುವಂಥ ಫಿಲ್ಮ್. ಈಗ ಎಲ್ಲರಿಗೂ ಒಂದು ಎಂಟರ್ಟೈನ್ ಮಾಡಬೇಕು, ಒಂದು ಒಳ್ಳೆ ಪ್ರಾಜೆಕ್ಟ್ನ ಮಾಡಬೇಕು ಅನ್ನೋದೊಂದು ಪ್ಯಾಷನ್ನ ಇಟ್ಕೊಂಡು ಕನ್ನಡದಲ್ಲಿ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಅವರು ಈಗ ಇಷ್ಟೊಂದು ಖರ್ಚಾಗುತ್ತೆ, ಅಷ್ಟು ಖರ್ಚಾಗುತ್ತೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳೋದೇ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿರೋ ಪ್ರಾಜೆಕ್ಟ್ ಇದು. ಸೊ ಅದ್ರ ಜೊತೆಗೆ ಈಗ ನಾನು ಅವಾಗಲೇ ಹೇಳ್ದಂಗೆ ಈಗ ನಾವು ಆಗಸ್ಟಲ್ಲಿ ರಿಲೀಸ್ ಮಾಡಬೇಕಿತ್ತು. ಈಗ ನಾವು ಬೇರೆ ಪ್ರೊಡ್ಯೂಸರ್ಗಳ ಜೊತೆ ವರ್ಕ್ ಮಾಡಿದರೆ ಅದು ಅವರು ತುಂಬ ಕೋಪ ಮಾಡಿಕೊಂಡು ಅದು ಇನ್ನೊಂಥರ ಆಗಿರ್ತಿತ್ತು. ಬಟ್ ಇವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಯಾಕೆಂತಂದರೆ ಬೈ ದ ಎಂಡ್ ಆಫ್ ದ ಡೇ ಈಗ ಏನೋ ಒಂದು ನಾವು ಹಾಫ್ ಕುಕ್ಡ್ ಪ್ರಾಡಕ್ಟ್ನ ನಾವು ಸರ್ವ್ ಮಾಡೋದು ಚೆನ್ನಾಗಿರಲ್ಲ. ಸೊ ಈಗ ಏನೋ ಒಂದು ಮಾಡ್ತಿದ್ದೀವಿ, ಮಾಡೋದನ್ನ ಚೆನ್ನಾಗಿ ಮಾಡಿ ಒಂದು 4 ದಿನ ಲೇಟ್ ಆದರೂ ಪರವಾಗಿಲ್ಲ, ಒಂದು ಒಳ್ಳೆ ಫಿಲ್ಮ್ನ ಕೊಡಬೇಕು, ಒಂದು ಒಳ್ಳೆ ಹೆಸರು ತಗೋಬೇಕು ಅನ್ನೋದಕ್ಕೋಸ್ಕರ ಅದೇ ಅವ್ರಿಗೂ ಇದೆ, ಅದೇ ನಮಗೂ ಕೂಡ ಇದೆ. ಸೊ ಹಂಗಾಗಿ ಇದೊಂದು ಒಳ್ಳೆ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು. ಓಕೆ, ಸೊ ಫೈನಲಿ ನಾಳೆ 25ನೇ ತಾರೀಕು ಆ್ಯಂಡ್ ಈ ಒಂದು ಕ್ರಿಸ್ಮಸ್ ಸೀಸನ್ ಬಿಗ್ಗೆಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಆ್ಯಂಡ್ ಬಿಗ್ಗೆಸ್ಟ್ ರಿಲೀಸ್, ಬಿಗ್ಗೆಸ್ಟ್ ಸೆಲೆಬ್ರೇಷನ್ಸ್ ಆಲ್ರೆಡಿ ಶುರುವಾಗಿದೆ. ಈ ಒಂದು ಕಾಂಟ್ರಿಬ್ಯೂಷನ್ಗೆ ನಿಮಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಸೊ ಈ ಒಂದು ಮೂಮೆಂಟ್ ಎಷ್ಟು ನೀವೇ ಹೇಳಿ, ಈ ಒಂದು ಸಿನಿಮಾನ ಯಾವ ಪರ್ಸ್ಪೆಕ್ಟಿವಲ್ಲಿ ಯಾವ ರೀತಿ ನೋಡಿದ್ರೆ ಅವ್ರಿಗೆ ಮಜಾ ಬರುತ್ತೆ ಅಂತ. ಸೊ ಕೆಲವರು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬರ್ತಾರೆ, ಅವ್ರಿಗೂ ಮಜಾ ಬರುತ್ತೆ. ಕೆಲವರು ಏನೂ ಇಲ್ಲ, ಅವ್ರಿಗೂ ಮಜಾ. ಯಾವ ಥರ ಅಂತ ನೀವೇ? ಸೊ ಅದೇ ಇದೇನಂತಂದರೆ ಈ ಸ್ಟೋರಿ ತುಂಬ ಡಿಫ್ರೆಂಟ್ ಆಗಿದೆ. ನೀವು ಅಂದ್ಕೊಂಡು ಈಗ ನಾವು ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಒಂದು 100 ಸತಿ ನೋಡ್ಬಿಟ್ಟಿದ್ದೀನಿ. ಸೊ ಬಟ್ ಪ್ರತಿ ಸತಿ ನೋಡಿದಾಗಲೂ ನಂಗೆ ಇನ್ನೂ ಕ್ಯೂರಿಯಾಸಿಟಿನೇ ಇದೆ. ಸೊ ನೀವು ತುಂಬ ಫಿಲ್ಮ್ ನೋಡೋರಾಗಿ ಬೇರೆ ಫಿಲ್ಮ್ ಕಂಪೇರ್ ಮಾಡೋದೇ ಆದರೂ ಕೂಡ, ಅಥವಾ ನೀವು ಫ್ರೆಶ್ ಐ ಇಟ್ಕೊಂಡು ಹೋದ್ರೂ ಕೂಡ, ಅಥವಾ ಏನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ರೂ ಕೂಡ, ಈ ಫಿಲ್ಮ್ ಎಲ್ಲರಿಗೂ ಒಳ್ಳೆ ಎಂಟರ್ಟೈನರ್ನೇ. ಯಾಕೆಂತಂದರೆ ತುಂಬ ಡಿಫ್ರೆಂಟ್ ಆಗಿದೆ. ಈಗ ಕರೆಂಟ್ ಡೇ ಮಾಡರ್ನ್ ಮೈಥಾಲಜಿಕಲ್ ಸೈನ್ಸ್ ಫಿಕ್ಷನ್ ಫಿಲ್ಮ್, ಸೊ ಈ ಥರ ಮಿಕ್ಸ್ ಯಾರು ಮಾಡಿಲ್ಲ. ಇದು ತುಂಬಾ ಡಿಫ್ರೆಂಟ್ ಆಗಿದೆ, ನೀವು ಅನ್ಕೊಳ್ಳೋ ಥರನೇ ಇಲ್ಲ ಇದು. ಸೊ ಈ ಥರದ್ದು ಯಾರು ಮಾಡಿರಲಿಲ್ಲ. ಅಂದರೆ ನಾನು ಈ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ನಾನು ಇದನ್ನು ಹೇಳ್ತಿಲ್ಲ. ಸೊ ಇನ್ ರಿಯಾಲಿಟಿ ತುಂಬಾ ಬೇರೆ ಥರ ಫಿಲ್ಮ್ ಇದು. ನೀವು 1 ಸತಿ ಅಲ್ಲ 4 ಸತಿ ನೋಡಿದ್ರು ನಿಮಗೆ ಖುಷಿನೇ ಆಗುತ್ತೆ. ಒಂದು ಬಿಟ್ ಆ್ಯಡ್ ಮಾಡ್ಕೊಳ್ತೀನಿ ನಿಮ್ಮದು. ನೀವು ಆ್ಯಕ್ಚುಲಿ ನಿಮಗೆ ಸಿನಿಮಾ ಇಂಟ್ರೆಸ್ಟ್ ಬಂದಿದ್ದಾಗ ಮತ್ತು ಈ ಒಂದು ವರ್ಕಿಗೆ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿದ್ದು, ಮತ್ತು ನೀವು ಕೆನಡಾಗೆ ಹೋಗಿದ್ದು ಯಾವಾಗ, ಹೇಗೆ ಅಂತ, ಮತ್ತು ಈ ಥರದ್ದು ಒಂದು ಕೆರಿಯರ್ ಇದೆ, ಈ ಥರದ್ದು ಒಂದು ವಿಷನರಿಯಾಗಿ ನಾವು ನಿಂತ್ಕೋಬೋದು ಅಂತ ಅನಿಸಿದೆ ಅವಾಗ. ಸೊ ನನಗೆ ಇದು ಬೇಸಿಕಲಿ ಇದು ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ, ನಾನು 10th ಸ್ಟ್ಯಾಂಡರ್ಡ್ ಇದ್ದಾಗ ಸಮ್ಮರ್ ಕ್ಯಾಂಪಿಗೆ ಒಂದು ಆ್ಯನಿಮೇಷನ್ ಕೋರ್ಸಿಗೆ ಸೇರಿಕೊಂಡಿದ್ದೆ. ಸೊ ಆವಾಗ ಆ ಆ್ಯನಿಮೇಷನ್ ಕೋರ್ಸ್ ಈಗ ಅಡ್ವರ್ಟೈಸ್ಮೆಂಟಲ್ಲಿ ಇರ್ಬೋದು ಅಥವಾ ಕೋರ್ಸಿಗೆ ಸೇರ್ಕೊಂತ ಇಂಟ್ರಡಕ್ಷನಲ್ಲಿ
ನೀವು ಈ ಕೋರ್ಸ್ನ ಮಾಡಿದ್ರೆ ನೀವು ಇದನ್ನೆಲ್ಲ ಮಾಡ್ಬೋದು ಆ್ಯನಿಮೇಷನ್ ಫಿಲ್ಮ್ಸ್ ಎಲ್ಲ ಅಂತ ಒಂದು ತೋರಿಸಿ ನಮಗೆ ಹೇಳಿದ್ರು. ಸೊ ನನಗೆ ಈಗ ಅಫ್ಕೋರ್ಸ್ ಈಗ 10th ಸ್ಟ್ಯಾಂಡರ್ಡಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ, ಓ ಈ ಥರದ್ದೆಲ್ಲ ಮಾಡ್ಬೋದು ನಾನು, ಇದನ್ನು ಕಲ್ತ್ರೆ ಅಂತ ಕೋರ್ಸಿಗೆ ಸೇರಿಕೊಂಡೆ ಸಮ್ಮರಲ್ಲಿ. ಸೊ ಆ ಕೋರ್ಸ್ ಮುಗೀತು, ಮಾಡೋಕ್ಕೆ ಬರ್ತಾ ಇಲ್ಲ. ಸೊ ಈಗ ಕೇಳಿದ್ರೆ, ಓ ಇಲ್ಲ ಇಷ್ಟೇ ಮಾಡಿದ್ರೆ ಆಗಲ್ಲ, ನೀವು ಇದನ್ನು ಇನ್ನೂ ಪ್ರಾಕ್ಟೀಸ್ ಮಾಡಬೇಕು, ಇದು ಇನ್ನೊಂದು ಕೋರ್ಸ್ ಮಾಡಬೇಕು, ಡಿಪ್ಲೊಮಾ ಮಾಡಬೇಕು ಮತ್ತೊಂದು ಅಂತ ಅಂದರು. ಸರಿ ಆಯಿತು ಅಂತ ಡಿಪ್ಲೊಮಾ ಸೇರಿಕೊಂಡೆ. ಈಗ ಎಲ್ಲರೂ ಪಿ ಯು ಸಿಗೆ ಹೋದಾಗ, ಈಗ ಇಲ್ಲಿ ಇಂಡಿಯಾದಲ್ಲಿ ಈಗ ನಾನು PCME ತೊಗೊಂಡಿದ್ದೆ, ಮರಿಮಲ್ಲಪ್ಪ ಕಾಲೇಜಲ್ಲಿ ಓದಿದ್ದು ನಾನು. ಸೊ PCME ತೊಗೊಂಡಿದ್ದೆ. ಸೊ ಎಲ್ಲ ಟ್ಯೂಷನ್ಗಳಿಗೆ ಕಾಲೇಜ್ ಆದಾಗ ಹೋಗೋದು ತುಂಬ ಕಾಮನ್ ಅಲ್ಲ. ಸೊ ಅದೇ ರೀತಿ ನಾನು ಹೋಗ್ತೆ, ಬಟ್ ನಾನು ಅದ್ರ ಜೊತೆ ಒಂದು ಎಕ್ಸ್ಟ್ರಾ ಆ್ಯನಿಮೇಷನ್ ಅಂತ ಅದೊಂದು ಕೋರ್ಸ್ಗೆ ಹೋಗಿ ಡಿಪ್ಲೊಮಾ ಮಾಡಿದೆ ನಾನು ಆಫ್ಟರ್ ಕಾಲೇಜ್ ಮಾಡಿದೆ. ಆ ಡಿಪ್ಲೊಮಾ ಕೋರ್ಸ್ ಮುಗಿಸಿದ್ರು ಕೂಡ ನನಗೆ ಆ್ಯನಿಮೇಷನ್ ಫಿಲ್ಮ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ನನಗೆ ಏನು ನನಗೆ ಬರ್ತಾ ಇಲ್ವಾ, ಅದು ಇಲ್ಲ ಇವ್ರಿಗೆ ಹೇಳ್ಕೊಡೋದು ಸರಿಯಾಗಿ ಹೇಳ್ಕೊಡ್ತಾ ಇಲ್ವಾ ನಮಗೆ ಗೊತ್ತಾಗ್ತಿರಲಿಲ್ಲ. ಸೊ ಅದೇ ನನಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಮಾಡ್ತು. ಈಗ ನಾನು ನಮ್ಮದು PUC ಮುಗಿಸಿದ್ಮೇಲೆ ಎಲ್ಲರನ್ನು ಡಾಕ್ಟ್ರು ಇಂಜಿನಿಯರ್ಗೆ ಸೇರ್ಕೋಬೇಕು ಅಂತಂತಾರೆ ನಮ್ಮ ತಂದೆ. ಅದೇ ಥರ ನಮ್ಮ ಪೇರೆಂಟ್ಸ್ ಕೂಡ ಅದೇ, ಇಲ್ಲ ನೀನು ಇಂಜಿನಿಯರ್ ಆಗಲೇಬೇಕು, ಇಂಜಿನಿಯರಿಂಗ್ ಕೋರ್ಸ್ಗೆ ಹೋಗಬೇಕು, ಹಂಗೆ ಅಂತ ಫೋರ್ಸ್ ಮಾಡಿದ್ರು. ಸೊ ಬಟ್ ನನಗೆ ಇದನ್ನು ಮಾಡೋಕ್ಕಾಗ್ತಾಯಿಲ್ಲ ಅಂತ ನನಗೆ ಅದೇ ತಲೆ ಅಲ್ಲಿ ಕೊರಿತಾ ಇದೆ. ಸೊ ಮಾಡೋಕ್ಕಾಗ್ತಾಯಿಲ್ಲ, ನನಗೆ ಇದನ್ನು ಕಲಿಬೇಕು. ಸೊ ಇಂಜಿನಿಯರಿಂಗು ನನಗೆ ಇಂಟ್ರೆಸ್ಟ್ ಇತ್ತು, ಇಲ್ಲ ಅಂತಲ್ಲ, ಬಟ್ ನನಗೆ ಇದು ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಸೊ ಹಂಗಾಗಿ ನಾನು ಈಗ ಇದನ್ನ ಎಲ್ಲಿ ಕಲಿಬೋದು, ಇದನ್ನ ಎಲ್ಲಿ ಕಲಿತ್ರೆ ನಾನು ಆ್ಯನಿಮೇಷನ್ ಫಿಲ್ಮ್ ಮಾಡ್ಬೋದು ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಅದೇ ಎಕ್ಸ್ಪ್ಲೋರೇಷನ್ ನಾನು ನೋಡ್ಕೊಂಡು ಹೋದಾಗ, ಸೊ ನಾನು UK ಇದ್ರದ್ದೊಂದು ಬ್ಯಾಚುಲರ್ಸ್ ಡಿಗ್ರಿನ ಇತ್ತು. ಸೊ ಅದನ್ನು ಮಾಡಿದ್ರೆ ಇದನ್ನು ಕಲಿಬೋದು ಅಂತ ಅಂದ್ಕೊಂಡು, ಸೊ ಆ ಕೋರ್ಸಿಗೆ ಸೇರಿಕೊಂಡು ಸೊ ಅಲ್ಲಿ ಬ್ಯಾಚುಲರ್ಸ್ ಮಾಡಿದೆ. ಸೊ ಬ್ಯಾಚುಲರ್ಸ್ ಆದಮೇಲೆ ಕೆನಡಾದಲ್ಲಿ ನಾನು ಮಾಸ್ಟರ್ಸ್ ಮಾಡಿದೆ. ಸೊ ಅದಾದಮೇಲೆ ಓಕೆ ಈ ಥರದ್ದು ಮಾಡ್ಬೋದು ಈ ಥರ ಅಂತ, ಅದು ಆ ಕ್ಯೂರಿಯಾಸಿಟಿಗೆ ಒಂದು ಎಂಡ್ ಸಿಕ್ತು. ಸೊ ಅಲ್ಲಿವರೆಗೂ ನಮಗೆ ಕ್ಯೂರಿಯಾಸಿಟಿಲೇ ಇದ್ದೆ. ಸೊ ಅದಾದಮೇಲೆ 2018ವರೆಗೂ ಬೇರೆ ಬೇರೆ ಹಾಲಿವುಡ್ ಪ್ರೊಡಕ್ಷನ್ ಹೌಸಸ್ಸಲ್ಲಿ ಕೆಲಸ ಮಾಡಿದೆ. ಸೊ 2018ನಲ್ಲಿ ನಾನು ನಮ್ಮದೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ, ನಮ್ಮ ಬೆಂಗಳೂರಲ್ಲಿ ಒಂದು 2 ವರ್ಷದ ಹಿಂದೆ ನಾವು ನಮ್ಮದೇ ಆಫೀಸ್ ಓಪನ್ ಮಾಡಿದ್ದೀವಿ. ಸೊ ಅದನ್ನು ರನ್ ಮಾಡ್ತಿದ್ದೀವಿ. ಸೊ ಆಲ್ಮೋಸ್ಟ್ ಒಂದು 800 ಫಿಲ್ಮ್ಸ್ ಮಾಡಿದ್ದೀನಿ ಸೋ ಫಾರ್. ಮೇಜರ್ ಫಿಲ್ಮ್ಸ್ ಹೇಳ್ಕೋಬೋದಾ? ಖಂಡಿತವಾಗ್ಲು. ಸೊ ನಾವು ಆ್ಯಂಟ್-ಮ್ಯಾನ್ ಮೇಲೆ ವರ್ಕ್ ಮಾಡಿದ್ದೀನಿ, ಮತ್ತು ವಾಂಡಾ ವಿಷನ್ ಅಂತ ಮಾರ್ವೆಲ್ ಅವ್ರದ್ದು, ಮತ್ತು ವೆಡ್ನೆಸ್ಡೇ ಆಡಮ್ಸ್, ಸ್ಟ್ರೇಂಜರ್ ಥಿಂಗ್ಸ್, ಸಿನ್ ಸಿಟಿ. ಸೊ ತುಂಬ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ. ಓಕೆ. ಇವತ್ತಿಗೆ ಈ ಒಂದು ಸಿನಿಮಾ ಮಾಡಾದ್ಮೇಲೆ ಹೆಂಗಿದೆ ಅಂದರೆ ನಿಮ್ಗೆ ಇಲ್ಲಿಂದ ಏನಾದರೂ ಎನ್ಕ್ವೈರೀಸ್ ಬರ್ತಿದೆಯಾ? ಸೊ ಇಲ್ಲಿ ಒಂದಷ್ಟು ಪ್ರಾಜೆಕ್ಟ್ಸ್ ಏನಾದರೂ ಬರ್ತಿದೆಯಾ? ನಿಮಗೆ ಇಂಡಿಯನ್ ಸಿನಿಮಾ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ? ನೆಕ್ಸ್ಟು ಇನ್ ಫ್ಯೂಚರ್ ಇಲ್ಲೇ ಸ್ಟಾರ್ಟ್ ಮಾಡುವಂಥ ಐಡಿಯಾ ಏನಾದರೂ ಇದೆಯಾ? ಖಂಡಿತವಾಗ್ಲೂ ಈಗ ತುಂಬ ಎನ್ಕ್ವೈರೀಸ್ ಬರ್ತಿದೆ. ಸೊ ಅದನ್ನು ಡೆಫಿನೆಟ್ಲಿ ನಮಗೆ ಇಂಡಿಯನ್ ಫಿಲ್ಮ್ಸು VFX ಲೆವೆಲಲ್ಲಿ, ಜೊತೆಗೆ ಪ್ರೊಡಕ್ಷನ್ ಲೆವೆಲಲ್ಲಿ, ಮತ್ತು ನಾವೇ ನಮ್ಮದೇ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ. ಸೊ ಡೆಫಿನೆಟ್ಲಿ ಅದೇ ಇನ್ನು ಮುಂದೆ ಇದನ್ನೆಲ್ಲ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಹೊತ್ತು ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಆಲ್ ದ ಬೆಸ್ಟ್. ನಿಮ್ಮ ಟೀಮ್ಗೆ ತುಂಬ ದೊಡ್ಡ ವಿಷನ್ ಆ್ಯಂಡ್ ತುಂಬ ದೊಡ್ಡ ವೈಬ್ ಇದೆ, ತುಂಬ ಪಾಸಿಟಿವ್ ಇದೆ, ತುಂಬ ದೊಡ್ಡ ಸಕ್ಸಸ್ ಸಿಗುತ್ತೆ ಅಂತ ಅನಿಸ್ತಾ ಇದೆ. ಆ್ಯಂಡ್ ವಿಶೇಷವಾಗಿ ಅಂದರೆ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ತುಂಬ ಹೆಮ್ಮೆಯಿಂದ ನಾ ಯಾವಾಗಲೂ ಹೇಳ್ತಿಲ್ಲ, ಕಾಲಲ್ಲಿ ಎತ್ಕೊಂಡು ನಮ್ಮ ಸಿನಿಮಾ ಅಂತ. ಸೊ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ 45 ಒಂದು ಮೈಲಿಗಲ್ಲಾಗಿ ಉಳಿಯೋ ಥರದ್ದು ಒಂದು ಪ್ರಾಜೆಕ್ಟು. ಸೊ ಇದೇ ಉದ್ದೇಶಕ್ಕೆ ಒಂದಷ್ಟು ವಿಷಯ ನಾನು ನೋಡಿರೋ ಕಾರಣನೇ ಸೊ ಈ ಒಂದು ತೆರೆ ಹಿಂದಿನ ಈ ಒಂದು ಶಕ್ತಿಗಳನ್ನು ಮಾತಾಡ್ಸೋಂಥ ಒಂದು ಪ್ರಯತ್ನ ಮಾಡಿದೆ. ಈ ಮಾತುಕತೆ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಬಯಸ್ತೀನಿ. 25ಕ್ಕೆ ಸಿನಿಮಾ ಬರ್ತಿದೆ. ಈ ಒಂದು ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ. OTT ಬೇಡ, ನೀವು ನೋಡಲೇಬೇಡಿ. ಇದು OTTಗೆ ಬರುತ್ತಲ್ಲ ನಂಗೆ ಗೊತ್ತಿಲ್ಲ, ಬಟ್ ಥಿಯೇಟ್ರಲ್ಲೇ ನೋಡಬೇಕು. ಐ ಥಿಂಕ್ ಕರೆಕ್ಟಾ? ಕರೆಕ್ಟ್. ಇದು OTTಲಿ ನೋಡೋ ಥರ ಫಿಲ್ಮು ಅಲ್ಲ, ಇದು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ರೆ ಇದು ಜಸ್ಟಿಫಿಕೇಶನ್ ಇದಕ್ಕೆ. ಸೊ ಆಮೇಲೆ ಫ್ಯಾಮಿಲಿ ಸಮೇತ ನೋಡುವಂಥ ಸಿನಿಮಾ ಅಂದರೆ ಏನೋ ಈ ಆಡಿಯನ್ ಅಲ್ಲ, ಎವ್ರಿಬಡಿ ಎಲ್ಲರೂ ನೋಡುವಂಥ ಸಿನಿಮಾ. ಆ ಥರದ್ದೊಂದು ಸಿನಿಮಾ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಕನ್ನಡಿಗನ ಈ ತಂಡಕ್ಕೆ ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ಇವರೊಟ್ಟಿಗಿನ ಮಾತುಕತೆ. ನಿಮ್ಮೆಲ್ಲರಿಗಿಂತ ನಾನೇ ತುಂಬ ಕ್ಯೂರಿಯಸ್ ಆಗಿದ್ದೀನಿ ಎಷ್ಟು ಬೇಗ ಸಿನಿಮಾ ನೋಡ್ತೀನಿ ಅಂತ. ಯಾಕೆಂದರೆ ಒಂದೇ ಒಂದು ಸಣ್ಣ ಗ್ಲಿಮ್ಸ್ ತೋರಿಸ್ಬಿಟ್ಟಿದ್ದಾರೆ, ತಡೆಯೋಕ್ಕಾಗ್ತಿಲ್ಲ. ಸೊ 25ನೇ ತಾರೀಕು 45 ನಾವೆಲ್ಲ ಒಟ್ಟಿಗೆ ಸಿನಿಮಾ ನೋಡೋಣ. ಬನ್ನಿ, ನಮಸ್ಕಾರ.